ನಗೋದಕ್ಕೂ ಬಿಂಗ ತೋರ್ಸೋ ಲೇಡೀಸು, ಹಲ್ ಸೆಟ್ ಹಾಕೊಂಡು ಮನ್ಸಾರೆ ನಗೋ ಸೀನಿಯರ್ ಸಿಟಿಸನ್ಸ್, ಬಿದ್ದು ಬಿದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸು, ನಿಮ್ಮೆಲ್ಲರನ್ನು ನಗ್ಸೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಆರ್ಟಿಸ್ಟ್. ಇನ್ಯಾಕ್ ತಡ, ನಗುವಿನ ಆಟಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಆಕ್ಟಿಂಗ್ ಸ್ಕೂಲಿನ ಪ್ರಾಂಶುಪಾಲಕರಾದಂತಹ ಎಸ್ ನಾರಾಯಣ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವರು ಬಹಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್. ನಿಷ್ಕಲ್ಮಶ ನಗುವಿನ ಒಡತಿ ಶ್ರುತಿ ಮೇಡಮ್, ವೆಲ್ಕಮ್ ಟು ದ ಶೋ. ನಿರಂಜನ್ ಹೇಳಮ್ಮ, ಇವತ್ತು ನಮ್ ಶೋನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರದೇ ಒಂಥರ ಹವಾ. ಈ ಮಜಾ ಭಾರತಕ್ಕೆ ನಾನೇ ಅಧ್ಯಕ್ಷ, ನಾನೇ ಉಪಾಧ್ಯಕ್ಷ, ನಾನೇ ಖಜಾಂಚಿ, ನಾನೇ ಎಲ್ಲ. ನನ್ನನ್ನ ಮೀರ್ಸೋಂತ ಅಧ್ಯಕ್ಷ ಉಪಾಧ್ಯಕ್ಷ ಯಾರಮ್ಮ? ನಾನ್ ಮಾತಾಡ್ತಿರೋದು ಈ ಡಮ್ಮಿ ಅಧ್ಯಕ್ಷನ್ ಬಗ್ಗೆ ಅಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಲ್ ಟೈಮ್ ಅಧ್ಯಕ್ಷ ಉಪಾಧ್ಯಕ್ಷನ್ ಬಗ್ಗೆ. ಲೆಟ್ಸ್ ವೆಲ್ಕಮ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಸರ್ ಆನ್ ಸ್ಟೇಜ್. ಶರಣ್ ಅವರು ನೋಡಿದ್ರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ಅಂದ್ರೆ ಅವಾಗ ನಾನು ಇದೇ ತರ ಡ್ಯಾನ್ಸ್ ಮಾಡ್ತಿದ್ದೆ. ಅಂದ್ರೆ ಅವನಿಗೆ ಗೊತ್ತಿಲ್ಲದಂಗೆ ಸತ್ಯ ಹೊರಗೆ ಬಂದ್ಬಿಡುತ್ತೆ ಕೆಲವು ಸಲ. ಅಂದ್ರೆ LKG ಹುಡುಗನ್ ತರ ಡ್ಯಾನ್ಸ್ ಮಾಡಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರು. ಡ್ಯಾನ್ಸ್ ಬರಲ್ಲ ಇವನಿಗೆ. ಸರ್ ನಿಮಿಷ ಇರಿ. ಕರೆಕ್ಟ್ ನೀವು ಹೇಳಿದ ಸತ್ಯ ಒಪ್ಪಿದ್ದೀನಿ ನಾನು. ಯಾಕೆ ಚಿಕ್ಕಣ್ಣ ಎಲ್ಲಿ? ಒಬ್ರೇ ಬಂದ್ಬಿಟ್ರೆ ಹೆಂಗೆ? ಅವ್ರೆಲ್ಲಿ? ಓ ಹೌದಲ್ಲ, ಮೈಕು ಅಲ್ಲ, ಒಬ್ರೇ ಬಂದ್ರೆ ಹೆಂಗೆ? ಅವ್ರೆಲ್ಲಿ? ನೀನ್ ಬ್ಯಾಕಲ್ಲೆಲ್ಲ ಹುಡುಕ್ಬೇಡ, ಬ್ಯಾಕಲ್ಲಿ ಇಟ್ಕೊಳಕ್ ನಾನೇ ನೀನಲ್ಲ. ಇಲ್ಲ, ಆಕ್ಚುಲಿ ನಾನು ಯಾರನ್ನ ಹುಡುಕ್ತಾ ಇದೀನಿ ಅಂದ್ರೆ, ಸರ್ ಲಾಸ್ಟ್ ಟೈಮ್ ಇದೇ ವೇದಿಕೆ ಮೇಲೆ ಚಿಕ್ಕಣ್ಣ ಬಂದಾಗ ಈ ಸೆಟ್ ಅಲ್ಲಿ ಏನಾಗಿತ್ತು ಗೊತ್ತಾ? ಎಲ್ಲ ಒಂದ್ಸಲಿ ನಿಮ್ ಎಡಗಡೆ ನೋಡಿ, ಹಿಂಗಾಗಿತ್ತು ಸರ್. ಲಾಸ್ಟ್ ಟೈಮು ಚಿಕ್ಕಣ್ಣ ಬಂದಾಗ ಇದೇ ವೇದಿಕೆ ಮೇಲೆ ಒಂದು ಮಂಟಪದಲ್ಲಿ ಯಾವ್ದೋ ಒಂದು ರಷ್ಯನ್ ಹುಡುಗಿ, ಫಾರಿನ್ ಹುಡುಗಿ ಜೊತೆ ಮದ್ವೆ ಆಗಿ ನಡಿ ಮನೆಗೆ ಹೋಗೋಣ ಅಂತ ಫಾಸ್ಟ್ ಆಗೆಲ್ಲ ಕರ್ಕೊಂಡೋಗಿ ಹಿಂಗೆಲ್ಲ ಆಗಿತ್ತು. ಈಗ ಒಬ್ರೇ ಬಂದ್ಬಿಟ್ರೆ ಅದ್ ಹೆಂಗೆ? ಹುಡುಗಿ ಅಪ್ಪ ಅಮ್ಮಂಗೆ ಏನ್ ಹೇಳೋದು? ಮದುವೆ ಆಗಿ ಇಲ್ಲಿ ಸ್ಟೆಪ್ ಇಳಿಯೋವರೆಗೂ ನನ್ ಜೊತೆ ಇದ್ಲು, ಆಮೇಲೆ ನಿರಂಜನ್ ಕಾರಲ್ಲಿ ಇದ್ಲು. ಅಲ್ಲ ಹೆಂಗ್ ಬಿಟ್ಬಿಟ್ರಿ ನೀವು ನಿಮ್ಮ ಹೆಂಡತಿನ ನಿರಂಜನ್ ಜೊತೆ? ಸ್ನೇಹಜೀವಿ ನಾನೊಂಥರ. ಅಲ್ಲ ನಿರಂಜನ್ ಅದಕ್ಕೆ ಫಾರಿನ್ಗೆ ಹೋಗಿ ಬಂದಿದ್ದೀಗ. ಹೌದು. ಹೌದಾ? ಹೋಗಿದ್ದ? ಅಲ್ಲ ಹೋಗಿದ್ದೆ, ಬಟ್ ನನ್ನ ಹೆಂಡತಿ ಜೊತೆ ಹೋಗಿದ್ದಪ್ಪ ನಾನು. ಓಕೆ, ಈ ಒಂದು ವಿಚಾರನ ಇಲ್ಲಿಗೆ ಮುಕ್ತಾಯ ಮಾಡಿಸಿ ಮತ್ತೊಂದು ವಿಚಾರದ ಬಗ್ಗೆ ಗಮನ ಕೊಡೋಣ. ಇವತ್ತು ಇವರು ರಾಜ್ ವಿಷ್ಣು ಸಿನಿಮಾದ ಪ್ರಮೋಷನ್ಗಾಗಿ ಬಂದಿದ್ದಾರೆ. ಸೊ ಟೈಟಲ್ ಅಲ್ಲೇ ಪವರ್ ಇದೆ, ಇನ್ನು ಸಿನಿಮಾ ಎಷ್ಟು ಪವರ್ಫುಲ್ ಆಗಿರ್ಬೋದು ನೋಡಿ. ಶರಣ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ರಾಜ್ ವಿಷ್ಣು ಅಧ್ಯಕ್ಷದ ನಂತರ ನನ್ನ ಮತ್ತೆ ಚಿಕ್ಕಣ್ಣವರ ಜೊತೆಗೆ ಬರ್ತಾ ಇರುವಂತ ಮತ್ತೊಂದು ಸಿನಿಮಾ. ಬಹಳಷ್ಟು ಜನ ನನಗೆಲ್ಲ ಹೊರಗಡೆ ಹೋದ್ರು ಕೂಡ ನನಗೆ ಮೊದಲು ಕೇಳ್ತಾ ಇದ್ದೀವಿ ಒಂದೇ ಪ್ರಶ್ನೆ, ಚಿಕ್ಕಣ್ಣವ್ರ ಜೊತೆ ಯಾವಾಗ ಸಿನಿಮಾ ಮಾಡ್ತೀರಿ, ಚಿಕ್ಕಣ್ಣವ್ರ ಜೊತೆ ಯಾವಾಗ ಮಾಡ್ತೀರಿ ಸಿನಿಮಾ ಅಂತನ್ನುವಂಥದ್ದು. ಏನಕ್ಕೆ ಅಂತಂದ್ರೆ ಈ ಒಂದು ಕಾಂಬಿನೇಷನ್ನ ಇಷ್ಟರ ಮಟ್ಟಿಗೆ ಜನ ಪ್ರೀತಿ ಮಾಡ್ತಾರೆ ಅಂತನ್ನುವಂಥದ್ದು ಅಧ್ಯಕ್ಷ ಆದ ನಂತರನೇ ನನಗೆ ನಮ್ಮಿಬ್ಬರಿಗೂ ಗೊತ್ತಾಗಿರೋವಂಥ ವಿಚಾರ. ಸೊ ನಮ್ಮಿಬ್ಬರ ಕಾಂಬಿನೇಷನ್ನ ಜನ ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂತ ಅನ್ನೋದೇ ಆದರೆ ಅದಕ್ಕೆ ಒಂದು ಪಕ್ಕಾ ಎಕ್ಸಾಂಪಲ್, ಅದಕ್ಕೊಂದು ಸಮಾಧಾನ ಏನು ಅಂತಂದರೆ ರಾಜ್ ವಿಷ್ಣು ಸಿನಿಮಾ ನಿಮ್ಮನ್ನು ಮತ್ತೆ ಅಧ್ಯಕ್ಷದ ಸಮಯಕ್ಕೆ ಕರ್ಕೊಂಡು ಹೋಗುತ್ತೆ, ಮನರಂಜಿಸುತ್ತೆ ಅಂತನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಶುಭಾ, ನನಗೂ ಇದೆ ಆಶ್ಚರ್ಯ ಆಗುತ್ತೆ. ನಾನೆಲ್ಲೋದ್ರೂ ಕೇಳ್ತಾರೆ ನೀವು ಯಾವಾಗ ಚಿಕ್ಕಣ್ಣನ ಜೊತೆ, ಚಿಕ್ಕಣ್ಣ ಯಾವಾಗ ನಿಮ್ ಜೊತೆ ಸಿನಿಮಾ ಮಾಡ್ತಾರೆ ಅಂತ. ಐ ಡೋಂಟ್ ನೋ, ನಂದು ಡೇಟ್ಸ್ ಬಿಸಿ ಇದೆ. ಇಟ್ಸ್ ಓಕೆ. ಅಲ್ಲ ಪ್ರಶ್ನೆ ನಂದೆ, ಉತ್ತರ ನಂದೆ. ನಾನೇ ಉತ್ತರ ಹೇಳ್ತೀನಿ. ಒಂದ್ ಸಿನಿಮಾ ಮಾಡಿದ್ವಿ, ಬಾಂಬೆ ಮಿಠಾಯಿ ಅಂತ. ಇನ್ ಎಂತ ಡೆಡಿಕೇಶನ್ ಅಂದ್ರೆ ಸರ್, ಸಿನಿಮಾಗ್ ಡೇಟ್ ಕೊಟ್ಬಿಟ್ಟು ಸೀರಿಯಲ್ ಮಾಡ್ತಾವ್ನೆ. ನಾವೆಲ್ಲ ಹೋಗಿ ಲೊಕೇಶನ್ಗೆ ಹೋದ್ರಿ, ಇವ್ನ ಫೋನ್ ಸ್ವಿಚ್ ಆಫ್, ಪ್ಯಾಕಪ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಎಲ್ಲ ಹುಡ್ಕೊಂಡು ಸಿನಿಮಾ ಸೆಟ್ ಅವ್ರು ಹೋದ್ರೆ ಅಲ್ಲಿ ಸೀರಿಯಲ್ ಮಾಡ್ತಾವನಂತೆ. ಇನ್ನೆಲ್ಲಿ ಕರೀತಾರ ಸರ್ ಸಿನಿಮಾದವ್ರು? ಇನ್ನ ಚಿಕ್ಕಣ್ಣವ್ರೆ ಇಲ್ಲೂ ಫುಲ್ ಡೆಡಿಕೇಶನ್. ಇಲ್ಲಿ ಮಜಾ ಭಾರತ ಒಪ್ಕೊಂಡು ಅಲ್ಲಿ ಹನಿಮೂನ್ ಮಾಡ್ತಾ ಇರ್ತಾನ. ಏನ್ ಮಾಡಕ್ಕಾಗಲ್ಲ. ಫುಲ್ ಡೆಡಿಕೇಶನ್. ಚಿಕ್ಕಣ್ಣ, ರಾಜ್ ವಿಷ್ಣು ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ರಾಜ್ ವಿಷ್ಣು ಅಂದ್ರೆ ಒಂದಷ್ಟು ಕನ್ಫ್ಯೂಷನ್ ಇದೆ. ಬಟ್ ರಾಜ್ ವಿಷ್ಣು ಎರಡೂನು ಶರಣ್ ಸರೆ. ಆ ಹೆಸರು ಎರಡು ಏನಕ್ಕೆ ಬಂತು ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ, ನನ್ನ ತಂದೆ ವಿಷ್ಣು ಸರ್ ಅವರ ಅಭಿಮಾನಿ ಆಗಿರ್ತಾರೆ. ನನ್ನ ತಂದೆಯ ಸ್ನೇಹಿತರು ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ, ಹೀರೋಯಿನ್ ಅವರ ಫಾದರ್, ಅವರಿಬ್ಬರು ಬಾಲ್ಯದ ಗೆಳೆಯರು. ನನ್ನ ನಾಮಕರಣ ಮಾಡುವಂಥ ಚಿಕ್ಕ ವಯಸ್ಸಿನ ಇದು ಸೀನ್ ಅದು. ನಮ್ಮ ತಂದೆ ವಿಷ್ಣುವರ್ಧನ್ ಅಂತ ಹೆಸರಿಡೋಣ ಅಂತಂತಾರೆ. ಸರಿ, ಅವ್ರ ಫ್ರೆಂಡು ಇಲ್ಲ ರಾಜ್ಕುಮಾರ್ ಅಂತ ಇರಬೇಕು ಅಂತ. ಇದು ಒಂದು ಅಲ್ಲಿ ಹಾಸ್ಪಿಟ್ಲಲ್ಲೇ ಒಂದು ದೊಡ್ಡ ಗಲಾಟೆ. ಇಲ್ಲ ವಿಷ್ಣುವರ್ಧನ್ ರಾಜ್ಕುಮಾರ್, ವಿಷ್ಣುವರ್ಧನ್ ನಮ್ಮ ತಾತ ಬಂದ್ಬಿಟ್ಟು
ಎರಡು ಹೆಸರುಗಳು ಚೆನ್ನಾಗಿದೆ. ರಾಜ್ಕುಮಾರ್ ಅವರಿಂದ ರಾಜ್ ತಗೊಳ್ಳೋಣ, ವಿಷ್ಣುವರ್ಧನ್ ಅವರಿಂದ ವಿಷ್ಣು ತಗೊಳ್ಳೋಣ, ರಾಜ್ ವಿಷ್ಣು ಅಂತನ್ನುವಂಥದ್ದು ಇವ್ನು ಟೈಟಲ್ ಮಾಡೋಣ, ಇವ್ನ ಹೆಸರಿಡೋಣ ಅಂತ ಅಂದ್ಬಿಟ್ಟು ರಾಜ್ ವಿಷ್ಣು. ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ, ಮಾತಾಡೋಣ ಅಲ್ಲಿ ಕೂತ್ಕೊಂಡು. ನಿರಂಜನ್ ಅವರು ಅವರ ಒಂದು ಚರ್ಮದಿಂದ ಹೊಲ್ದಿರುವಂತ ಒಂದು ಚೇರ್ ಅಲ್ಲಿದೆ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಪ್ಯೂರ್ ಲೆದರ್ ಮೇಡ್ ಫಾರ್ ಓನ್ಲಿ ಯು ಪೀಪಲ್ಸ್. ಸೊ ಪ್ಲೀಸ್ ನಮ್ಮ ಸೆಟ್ಗೆ ಬಂದು ನನ್ನ ಚರ್ಮದ ಮೇಲೆ ಕೂತ್ಕೊಂಡು ಈ ಒಂದು ಶೋನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ಇಲ್ಲೊಬ್ಬ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗ್ಬೇಕು ಅಂತ ದೂರದಿಂದ ಸಿಟಿಗೆ ಬಂದಿದ್ದಾನೆ ಕಡೆ. ಹೌದಾ? ಕಷ್ಟಪಟ್ಟು ಓದ್ತಾ ಇದ್ದಾನ? ಹೌದು. ಡಾಕ್ಟರ್ ಆಗಿರ್ತಾನ ಹಾಗಾದ್ರೆ? ಡಾಕ್ಟರ್ ಆದ್ನೋ, ಇಂಜಿನಿಯರ್ ಆದ್ನೋ, ಮೇಸ್ತ್ರಿ ಆದ್ನೋ, ಲಾಯರ್ ಆದ್ನೋ, ಇದನ್ನ ನಾವು ಹೇಳಿದ್ರೆ ಸರಿಗಿರಲ್ಲ. ಇದನ್ನ ಹೇಳೋದಕ್ಕೆ ಅಂತಾನೆ ಮಸ್ಕಿರಿ ಟೀಮ್ ಬರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಮಸ್ಕಿರಿ ಆನ್ ಸ್ಟೇಜ್. ರಿಂಗ್ ಜೊತೆ ವೈಬ್ರೇಟ್ ಇಟ್ರೆ ಬಹಳ ಪ್ರಾಬ್ಲಮ್ ಆಗುತ್ತಪ್ಪ. ಹಲೋ ಹಲೋ, ಸತ್ಯರವ್ರಾ? ಹಾ, ಸತ್ತಿರೋರಲ್ಲ, ಬದುಕಿರೋರು. ಸತ್ಯನಲ್ಲ? ಹಾ, ಸತ್ಯನೇ ಹೇಳು. ಅಣ್ಣ, ಅದೊಂದು ಗಾಡಿದು ಟೈರ್ ಚೇಂಜ್ ಮಾಡಿದ್ರಣ್ಣ? ಅಣ್ಣ, ಅದ ಗಾಡಿದು 2 ಟೈರ್ ಚೇಂಜ್ ಮಾಡಿದ್ದೀನಿ. ಹೌದೌದು, ಹಾಗಾದ್ರೆ ನಾನು ಬರ್ತೀನಿ ಈಗ. ಅಲ್ಲ, ಬರ್ತೀರಾ? ಹೌದು. ಅಲ್ಲ, ಬರೋದು ಬೇಡ, ನಾನು ಕ್ಲಿನಿಕಲ್ ಇದ್ದೀನಿ. ಕ್ಲಿನಿಕ್? ಅಲ್ಲ, ನನಗೆ ಹುಷಾರಿಲ್ಲ, ಕ್ಲಿನಿಕ್ ಬಂದಿದ್ದೀನಿ. ಸರಿ, ಹಾಗಾದ್ರೆ ಗಾಡಿ ನೋಡೋದು? ಅಲ್ಲ, ಟೈರ್ ತಗೊಂಡು ನಾನೇ ಬರ್ತೀನಿ ಅಲ್ಲಿಗೆ. ಸರಿ, ಹೋಮ್ ಡೆಲಿವರಿ ಅಲ್ಲ? ಅಣ್ಣ, ಹೋಮ್ ಡೆಲಿವರಿ ಇವತ್ತು ದಯವಿಟ್ಟು ಬರಬೇಡಿ. ಓಕೆ, ಸರಿ. ಕ್ಲೋಸ್ ಇದೆ, ಗ್ಯಾರೇಜ್ ಕ್ಲೋಸ್ ಇದೆ. ಓಕೆ, ಸರಿ. ಆಯ್ತಾಯ್ತು, ಹೋಗಿ. ನನ್ನ ಕರ್ಮ ತಪ್ಪು ತಿಳ್ಕೊಂಡ್ರ? ಫೋನಿಗೂ ನನ್ನ ಡ್ರೆಸ್ಸಿಗೂ ಲಿಂಕ್ ಇಲ್ಲ ಅಂತ ಸುಮ್ಮನೆ ತಮಾಷೆಗೆ. ತಮಾಷೆ ಅಲ್ಲ, ಸೀರಿಯಸ್. ನಮ್ಮ ತಾತನಿಗೆ ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಬಹಳ ಆಸೆ. ಅಲ್ಲಿಂದ ಇಲ್ಲಿ ಕಳಿಸಿದ್ರು. ನನ್ನ ತಲೆಗೆ ವಿದ್ಯೆ ತಲೆಗೆ ಹತ್ತಬೇಕಲ್ಲ, ಏನು ಮಾಡೋಣ. ಇಲ್ಲಿ ಬಂದು ಗ್ಯಾರೇಜ್ ಸೇರಿಕೊಂಡೆ. ಸಣ್ಣ ಫಿಟ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಈಗ ಸ್ವಂತ ಗ್ಯಾರೇಜ್ ಇಟ್ಕೊಂಡಿದ್ದೀನಿ. ಈಗ ಪದೇ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ನಾನು ಬರ್ತಾ ಇದ್ದೀನಿ ನೀನು ನೋಡ್ಬೇಕು ಅಂತ. ಬಂದ್ರೆ ಏನು ಮಾಡೋಣ, ಇಲ್ಲಿ ನನ್ನ ಗ್ಯಾರೇಜಲ್ಲಿ ನೋಡಿದ್ರೆ ನನ್ನ ಡಾಕ್ಟ್ರು ಅನ್ಕೋತಾರ. ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಈ ಥರ ಸೆಟಪ್ ಮಾಡಿದ್ದಷ್ಟೇ. ಡಾಕ್ಟ್ರ್ ಏನಿಲ್ಲ, ಫಿಟ್ಟರ್ ಅಷ್ಟೇ. ಆಯ್ತಾಯ್ತು, ಡಾಕ್ಟ್ರು, ನನ್ನ ಮೊಮ್ಮಗ ಡಾಕ್ಟ್ರು. ತಾತ, ಡಾಕ್ಟರ್ ಸತ್ಯ. ಇಲ್ಲ, ಇನ್ಮೇಲೆ ಸಾಯ್ಬೇಕಷ್ಟೇ. ಮತ್ತೆ ಹೇಗಿದ್ದೀವಿ ಮಗ? ಪರವಾಗಿಲ್ಲ, ನಾನು ಡಾಕ್ಟರ್ ಅಲ್ವಾ, ನನ್ನನ್ನಾಗ ಕೇಳೋದಾ? ನೀವೇ ಆಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಯಾಕೆ ಬಂದದ್ ನಾನು? ನೀವು ನೋಡಕ್ಕಲ್ಲ, ನನ್ಗೂ ಸ್ವಲ್ಪ ಮೈ ಹುಷಾರಿಲ್ಲ. ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಮೈ ಹುಷಾರಿಲ್ಲ? ಚೆನ್ನಾಗಿದ್ದೀರಿ? ಯಾರು ಹೇಳಿದ್ರಿ? ಹುಷಾರಿಲ್ಲ ಅಂದ್ರೆ ಇಷ್ಟು ದೂರ ಬರ್ತೀರಾ? ಚೆನ್ನಾಗಿಲ್ಲ ನಾನು. ನೀವು ಚೆನ್ನಾಗಿದ್ದೀರಿ, ಇಲ್ಲಾಂದ್ರೆ ಇವತ್ತು ಯಾಕೆ ಬರ್ಬೇಕಾಗಿತ್ತು? ನೀವು ಚೆನ್ನಾಗಿದ್ದೀರಿ, ಹಿಂಗೆಲ್ಲ ಇದ್ರಿ? ಇಲ್ಲ, ಚೆನ್ನಾಗಿದ್ದೀರಿ. ನೋಯ್ತೆ. ನೋಯ್ತದ? ಚೆನ್ನಾಗಿದ್ದೀರಿ. ಚೆನ್ನಾಗಿಲ್ಲ ಅಂತಂದ್ರೆ ನೋಯಲ್ಲ. ಏನಪ್ಪ? ಬೇರೆ ಏನಾಗುತ್ತೆ? ಆದ್ರೆ ಏನು, ಮೊದ್ಲೆಲ್ಲ ನನಗೆ ಕೈ ಉಂಟಲ್ಲ, ಎಲ್ಲೆಲ್ಲಿ ಹೋಗ್ತಾ ಇತ್ತು ನೋಡು, ಹಿಂಗೆಲ್ಲ ಹೋಗ್ತಾ ಇತ್ತು. ಆ ವಯಸ್ಸಿನಾಗಲ್ಲ ಅಷ್ಟೇ, ಈಗ ಹೋಗೋದಲ್ಲ ನೋಡಿ, ಇಷ್ಟೇ. ಮೊದ್ಲು ಹಿಂಗೆಲ್ಲ ಹೋಗ್ತಾ ಇತ್ತು. ಹಿಂಗೆಲ್ಲ ಹೋಗ್ತಾ ಇತ್ತು. ಈಗ ಇಷ್ಟೇ ಹೋಗೋದು. ಆ ಕೈ ಇದು ಹಂಗೆ ಹಿಂಗೆಲ್ಲ ಹೋಗ್ತಾ ಇತ್ತು, ಹಿಂಗೆಲ್ಲ. ಈಗ ಹೋಗ್ತಲ್ಲ, ಇಷ್ಟೇ. ಇಷ್ಟೇ. ಮೊದಲು ಹಿಂಗೆ ಎಲ್ಲ ಫುಲ್ ಹಿಂಗೆಲ್ಲ. ಈಗ ಇಷ್ಟೇ. ಮೊದಲು ಹೋಗ್ತಾ ಇತ್ತು. ಗಾಡಿ ಸರಿ ಇದ್ದೆ ಅಂದ್ರೆ ಸ್ವಲ್ಪ ನಿಮ್ಗೆ ಯೋಚನೆ ಅಷ್ಟೇ. ನೀವು ಸರಿ ಇದ್ದೀರಿ, ನಂಗೆ ಅನಿಸ್ತಾ ಇಲ್ಲ. ಸರಿ ಆಗುತ್ತೆ, ಹಿಂಗೆ ಹೋಗುತ್ತಲ್ಲ. ನಿಮ್ ಟೆಸ್ಟ್ ಮಾಡಲ್ವಾ? ಏನ್ ಟೆಸ್ಟ್ ಮಾಡೋದು? ಹೋಗುತ್ತಲ್ಲ, ಹಿಂಗ್ ಮಾಡಿ ಹೋಗುತ್ತೆ. ಹೌದು, ಹೋಗುತ್ತೆ. ಅದೇ ನನ್ನ ಕೈಗುಣದಿಂದ ನಿಮ್ ಕೈಗುಣ ಆಯ್ತಲ್ಲ. ನಾನು ಇಲ್ಲಿ ನೀವು ಹೋಗೋ ಅಷ್ಟರೊಳಗೆ ನಾನು ಹೆಣ ಹಾಕ್ತೀನಿ ಮಾತ್ರ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಪೇಷಂಟ್ಗಳದು ಅಲ್ಲಪ್ಪ, ದೊಡ್ಡ ಡಾಕ್ಟರ್ ಅವರು. ನಾರಾಯಣ್ ಸರ್ ಅಂತ, ಹೃದಯ ತಜ್ಞರು ಅಂತ. ಹೃದಯ ತಜ್ಞರು. ಆಮೇಲೆ ಈ ಕಡೆ ಸ್ಥಿತಿ ಅವರು ಕಣ್ಣೀರಿನ ಡಾಕ್ಟರ್. ಅಂದ್ರೆ ಕಣ್ಣೀರಿನ ಅಲ್ಲ, ಕಣ್ಣಿನ ಸ್ಪೆಷಲಿಸ್ಟ್ ಅವರು. ಕಣ್ಣಿನ ಡಾಕ್ಟ್ರು, ಕಣ್ಣಿನ ಸ್ಪೆಷಲಿಸ್ಟ್ ಅವರು. ಈ ಕಡೆ ಅವರು ದೊಡ್ಡಣ್ಣ
ದೊಡ್ಡಣ್ಣ ಚಿಕ್ಕನ ತರ ಕಾಣ್ತಾರೆ. ಕಾಣೋದು ಮಾತ್ರ ಚಿಕ್ಕಣ್ಣ ಅಂತ, ಈಗ ದೊಡ್ಡಣ್ಣ ಆ ಮಟ್ಟಕ್ಕಿದ್ದಾರೆ ಅವರು. ಅವ್ರು ಶರಣು. ಶರಣ್ರಿ ಅಪ್ಪ. ಅವ್ರು ಯಾರು ಅಲ್ಲಿ ಒಂದು ರೆಡ್ ಸೂಟ್ ಆಗಿ ಕೂತಿದ್ದಾರೆ? ಹಾ, ನಿರಂಜನ್ ದೇಶಪಾಂಡೆ ಅಂತ. ಗೊತ್ತಾಯ್ತು ಬಿಡಿ. ಕಾಂಪೌಂಡ್ರು. ಚೆನ್ನಾಗಿದೆ. ಹೌದು, ಅದು ಇನ್ನೊಂದು ಹೇಳ್ಬೇಕಾ? ಹೇಳ್ಬಿಡಿ. ಸಿಸ್ಟರು. ಅದು ಟೈರ್ ಚೇಂಜ್ ಮಾಡ್ಬೇಕು. ನೀನ್ ಆಗ್ಬೇಕಂತೆ. ನನ್ನ ಕಾರದ್ದು ಟೈರ್ ಚೇಂಜ್ ಮಾಡಕ್ ಪಂಚರ್ ಆಗಿದ್ಯಾ? ನನ್ನ ಕಾರದ್ದು ಚೇಂಜ್ ಮಾಡೋದು. ಅದೇವ್ರು ನಮ್ಮ ತಾತ. ಏನ್ ಹೇಳ್ಬೇಡಲ್ಲಿ. ತಾತ ಆಶ್ರದ್ ಮಾಡಿ. ಎಲ್ಲೆಲ್ಲಿ ಹೊಡಿತಿ ಮಾರ್ರೆ. ಚೆನ್ನಾಗಿರಿ. ಏನ್ ತಾತ ನಿಮ್ಮ ಮೊಮ್ಮಗೆ ಏನ್ ಫೇಮಸ್ ಗೊತ್ತಾ ಬೆಂಗಳೂರಲ್ಲಿ? ಎಲ್ರು ಹುಡ್ಕೊಂಡ್ ಬರ್ತಾರೆ. ಡಾಕ್ಟ್ರ್ ಅಲ್ಲಲ್ಲ ಪಿಟ್ಟರ್ ಡಾಕ್ಟ್ರೇ. ಅವನಿಗೆ ತಲೆ ಸರಿ ಇಲ್ಲ. ಲಾಸ್ಟ್ ಟೈಮ್ ಅವ ಗ್ಯಾರೇಜ್ ಅಲ್ಲಿ ಇರ್ಬೇಕಾದ್ರೆ ಬೆಂಕಿ ಹತ್ಕೊಂಡ್ತು. ಅವ ಅಪ್ಪ ಅಲ್ಲೇ ಸತ್ತಿದ್ದು. ಆಮೇಲೆ ಅವನಿಗೆ ಮಾನಸಿಕ. ಹೌದಾ? ಏನ್ ಸತ್ಯನ ಇದು? ಡಾಕ್ಟರ್ ಇದು ಕೋಟ್ ಎಲ್ಲ ಕೊಂಡು ಏನ್ ಫ್ಯಾನ್ಸಿ ಡ್ರೆಸ್ ಸತ್ತವ. ನನ್ನ ಮಗನೇ ತಗೊಂಡೋಗು. ತಗೊಂಡೋಗ. ಚೇಂಜ್ ಮಾಡು, ನೀನು ಚೇಂಜ್ ಮಾಡು. ಹೋಗಲ್ಲಿ ನನ್ನ ಮಗನೇ. ಮಾನಸಿಕ ಸ್ವಲ್ಪ ಸರಿ ಇಲ್ಲ. ಪಾಪ ಅಲ್ಲ, ಪಾಪ ಕಾಣ್ತಾರೆ ಕಾಣುವಾಗ. ಪಾಪನೇ. ಇವತ್ತು ನಾನು ಪಾಪಿ ಅಷ್ಟೇ. ಯಾಕೆ ಏನಾಯ್ತು? ಕೂತ್ಕೋಬೇಕಾ? ಏನಾಯ್ತು? ಹೌದಾ ತಾತ, ನೀವು ಇಲ್ಲಿ ಕೂತ್ಕೊಳ್ಳಿ, ಅವಳು ಅಲ್ಲಿ ಮಲ್ಕೊಳ್ಳಿ. ಆರಾಮಿಲ್ಲ ಅಂತೆ. ಅಯ್ಯೋ ನಂಗಲ್ಲ, ನಂಗಂಡ ಇವರೆಲ್ಲಿದ್ರು? ಏನಾಗುತ್ತೆ? ಹೊಟ್ಟೆ ನೋವು. ಹೌದಾ? ಅಲ್ಲ, ಹೊಟ್ಟೆ ನೋವು ಬಂದು ಕೂಡಲೇ ಬಂದ್ಬಿಡೋದಾ? ಅದಕ್ಕೊಂದು ಟೈಮ್ ಇದೆ. ಒಂದು 3 ತಿಂಗಳು ಕಳೆದೆಲ್ಲ ಬರ್ಬೇಕು, ಟೆಸ್ಟ್ ಮಾಡ್ಬೇಕಾದ್ರೆ. ಒಂದು ಹೊಟ್ಟೆ ನೋವು ಬಂದು ಕೂಡಲೇ ಬಂದ್ಬಿಡೋದು. ಹೊಟ್ಟೆ ನೋವು ಅಂತ ಅದು ಬರೋದೇ. ಯಾರಿಗೆ ಹೊಟ್ಟೆ ನೋವು? ನನ್ಗಲ್ಲ, ಅವ್ರಿಗೆ. ಹೌದು, ಆಗುತ್ತಾ? ಅದಂಗೆ, ಅದೇ ಉಲ್ಟಾ ಏನಾಗಿದ್ದು ಅಂತ. ಏನಾದ್ರೂ ನೀವು ಚಿಕಿತ್ಸೆ ಮಾಡಿಲ್ಲ ಬೇಗ? ಆಯ್ತಾ, ನೀವು ಮಲ್ಕೊ. ಅಲ್ಲ, ಯಾರು ಅವನಿಗಲ್ಲ, ಯಾರು ಕನ್ಫ್ಯೂಷನ್ ಆಗ್ತಿದೆ ಯಾರಿಗ. ನೀ ಮಲ್ಕೊ. ಹೊಟ್ಟೆ ನೋವು ಮಲ್ಕೊ. ಏನ್ ತಿಂದಿದ್ದಾನಂತೆ? ಅದು ಏನೋ ಮೊಸರನ್ನ ತಿಂದಿದ್ದಾರೆ. ಮೊಸರನ್ನ ತಿಂದ? ಹೌದಾ? ನೋಡಿ. ಮತ್ತೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ? ಫಂಕ್ಷನ್ ಏನಾರು ತಿಂದಿದ್ದು ಹೆಚ್ಚು ಕಮ್ಮಿ ಆಯ್ತಾ? ಅಯ್ಯೋ, ಆತರ ಏನಿಲ್ಲ. ನಾವು ಇಬ್ರೇ ಇರೋದು ಮನೆಯಲ್ಲಿ. ಇಬ್ರೇ ಇರೋದಾ? ನೋವಾ ನೋಡ್ತೀವಿ. ಅಯ್ಯೋ, ಏರ್ ಔಟ್ ಆಗ್ತಾ ಇದೆಯಾ ಅಂತ. ಶಾಕ್ ಅಬ್ಸರ್ ಏನೋ ಸ್ವಲ್ಪ ವೀಕ್ ಇದೆ. ಹೌದಾ? ಏನ್ರಿ ಈಗೆಲ್ಲ ಮಾಡ್ಕೊಂಡ್ಬಿಟ್ರಿ? ಶಾಕ್ ಅಬ್ಸರ್ ಎಲ್ಲ ವೀಕ್ ಆಗಿದೆಯಂತಲ್ಲ? ಇಲ್ಲ, ಆಯಿಲ್ ಚೇಂಜ್ ಮಾಡಿದ್ರೆ ಸರಿ ಆಗುತ್ತೆ. ಓ, ಪಂಚರ್ ಆಗ್ಬಿಟ್ಟಿದೆ. ಪಂಚರ್ ಇಷ್ಟು ದೊಡ್ಡ ಹೋಲ್ ಇದೆ. ಅಯ್ಯ, ಅದು ಹೋಳಲ್ಲ, ಅವರ ಹೊಕ್ಕಳ. ಇಲ್ಲ, ಅದು ಪಂಚರ್ ಹೊಡೆದ್ರೆ ಸರಿ ಆಗ್ತದೆ. ಅದು ಪಂಚರ್ ಹೊಡೆದ್ರೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರೆ, ಪ್ಯಾಚ್ ವರ್ಕ್ ಹೊಡೆದ್ರೆ ಸರಿ ಆಗ್ತದೆ. ಅಲ್ಲ, ನಾನೊಂದು ಇದು ಕೊಡ್ತೀನಿ, ಅದು ತಿಂದ್ರೆ ಸರಿ ಆಗ್ತದೆ ಅಂತ. ಕರ್ಮಪ್ಪ, ನಂದು ಟ್ಯಾಬ್ಲೆಟ್ ಕೊಡ್ತೀನಿ. ಮಗ, ಅದಕ್ಕೆ ಇಂಜೆಕ್ಷನ್ ಒಳ್ಳೇದು, ಬೇಗ ಗುಣ ಆಗುತ್ತೆ. ಇಂಜೆಕ್ಷನ್ ಕೊಡು ಅಲ್ಲ? ಯಾವುದು ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊಡ್ರಿ. ಒಂದು ನಿಮಿಷ, ಸೂಜಿ ಇಲ್ಲ. ಒಂದು ಕೆಲಸ ಮಾಡಿ, ಒಂದು ಪೇಟೆಗೆ ಹೋಗೋ ಹತ್ರ ಒಂದು ಟೈಲರ್ ಶಾಪಲ್ಲಿ ಸಿಗುತ್ತೆ. ಅದು ಒಂದು ಸಣ್ಣ ಸೂಜಿ ತಗೊಳ್ಳಿ. ಸಣ್ಣದಿಷ್ಟು ದೊಡ್ಡ ಸೈಜ್ ಸಾಕು. ಅಯ್ಯೋ, ಸೂಜಿ ಎಲ್ಲ ಬೇಡ ಡಾಕ್ಟರ್. ಅವರು ಸೂಜಿ ಇಲ್ಲಾಂದ್ರೆ ಬಾಯಿಗೆ ಸುರೀರಿ. ಮಾಡು. ಪರವಾಗಿಲ್ಲ, ಎಲ್ಲ ಬಾಡಿಗೆ ತಾನೆ, ಅಲ್ಲಿ ಮಿಕ್ಸ್ ಆಗುತ್ತೆ. ಅದು ಆರಾಮಾಯ್ತಾ? ಅವ್ರು ಆರಾಮದ್ರಂತೆ. ಹಬ್ಬ, ಆರಾಮಾಯ್ತು. ನೀನ್ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದ್ದಿ? ಯಾವ್ದು ಕೊಟ್ಟೆ ಅಂತ ಗೊತ್ತಿಲ್ಲ. ಡಾಕ್ಟ್ರೆ, ಇನ್ನು ನಂದೊಂದು ಸಮಸ್ಯೆ ಇದೆ. ನಿಂದೇನು ಸಮಸ್ಯೆ ಇಲ್ಲ? ಏನಿಲ್ಲ, ನಿಮ್ಮ ಹೆಂಡತಿಗೆಲ್ಲ ಎಷ್ಟು ಒಳ್ಳೇದಲ್ಲ. ಏನು? ಈ ಡಾಕ್ಟರ್ ಹತ್ರ ಎಲ್ಲ ಓಪನ್ ಆಗಿ
ಮಾತಾಡ್ಬೇಕಂತ ಹೇಳ್ತಾರೆ. ಹೌದು, ಓಪನ್ ಆಗಿ ಹೇಳ್ಬೇಕು. ಎಲ್ರು ಆತರ ಮಾತಾಡಕ್ ಆಗತ್ತಾ? ಅದಕ್ಕೆ ಒಳಗೆ ಬನ್ನಿ. ಅಲ್ಲ ಬೇಡ, ಅದು ಸಮಸ್ಯೆ ಎಲ್ಲ ತುಂಬಾ ಇದೆ. ಹಾಗೆ ಅಲ್ಲ ಹೇಳಿ ಹೇಳಿ, ನಿಮ್ಗೆ ಏನಿದ್ರು ಪರವಾಗಿಲ್ಲ. ಅದು ಏನಿಲ್ಲ ಬಿಡಿ, ಇನ್ನೊಂದ್ಸಲ ಹೇಳೋಣ. ಹೆಂಗ ಡೌಟ್ ಆಡೋದು, ಫೀಸ್ ಕೊಡ್ಲಿಕ್ಕೆ ದುಡ್ಡಿಲ್ವಾ ಅಂತ ಅದಕ್ಕೆ. ಅಲ್ಲ ಅದು ಪರವಾಗಿಲ್ಲ, ಪರವಾಗಿಲ್ಲಪ್ಪ. ಇದೇನು ಮಾತಾಡ್ತಾ ಇಲ್ಲ. ಇದು ನಿಮ್ಮನೇಲಿ ನಿಮ್ಮ ತಮ್ಮ ಅಣ್ಣ ಎಲ್ಲ ದಪ್ಪ ದಪ್ಪನವರು ಇದ್ದಾರಾ? ಇಲ್ಲ, ನಾವಿಬ್ರೇ ಇರೋದು. ಇಬ್ರೇ? ಬಚಾವ್, ಏಟೊಂದಿಲ್ಲ. ಮನೆಗೆಲ್ಲ ಸರಿಯಾಗಿ ಬರ್ತಾನ ಇಲ್ವಾ ಅಂತಲ್ಲ? ಸರಿ ಬರ್ತಾರೆ. ಅಲ್ಲ ಕುಡ್ಕೊಂಡಿಲ್ಲ ಬರ್ತಾನ ಅಂತ. ನಿಮಗೆ ಯಾಕೋ ಗಂಡನ ಹತ್ರ ಬೇಜಾರಾಗಿದೆಯಾ ಅಂತಲ್ಲ? ಹೋದ್ರೆ ಹೋಗ್ಲಿ ಅಂತೇನಾರು ಹೋಯ್ತು ಅಂತಿದ್ವಿ. ಅಯ್ಯೋ ಯಾಕೆ, ಏನಾಯ್ತು? ಏನಿಲ್ಲ. ಮತ್ತೆ ಏನಾಯ್ತು ಮಗ? ಏನಾಯ್ತು ರೀ? ಹಲೋ ರೀ, ಮಾತಾಡ್ರಿ. ಏನು ಡಾಕ್ಟ್ರೆ, ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಆಗತ್ತೆ ನಮ್ಗೆ. ನನ್ನ ಗಂಡನಿಗೆ ಏನು ಮಾಡಿದ್ರಿ ನೀವು? ಮಾತಾಡ್ರಿ. ನಂಗೆ ಗೊತ್ತಿಲ್ಲ, ನನ್ನ ಗಂಡನ ಆದಷ್ಟು ಬೇಗ ಹುಷಾರು ಮಾಡ್ಕೊಡಿ, ಇಲ್ಲ ನಿಮ್ಮನ್ನ ಸಾಯ್ಸಾಕ್ ಬಿಡ್ತೀನಿ. ಏನ್ ಮಾಡಿದ್ರಿ ಅವ್ರಿಗೆ? ಇಲ್ಲ ತಾತ, ನನಗೆ ಏನು ಗೊತ್ತಿಲ್ಲ ತಾತ. ನಾನು ಗ್ಯಾರೇಜ್ ಇಟ್ಕೊಂಡಿದ್ದು. ನಾನು ಗ್ಯಾರೇಜ್ ಇಟ್ಕೊಂಡಿದ್ದು. ಡಾಕ್ಟರ್ ಅಲ್ವಾ? ಡಾಕ್ಟರ್ ಅಲ್ಲ, ನನಗೆ ಅಲ್ಲಿ ಇದ್ದಿದ್ದು ಏನೋ ಕೊಟ್ಬಿಟ್ಟೆ. ಇದು ಏನೋ ಆಯ್ತು ಅಂತ. ಅಲ್ಲಿ ಎಷ್ಟು ದೊಡ್ಡ ಬೋರ್ಡ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ನಾನು ಕ್ಲಿನಿಕ್ ಓಪನ್ ಮಾಡಿದ್ದೀನಿ ಅಂತ ಇವಾಗ ಒಳಗೆ ಬಂದ್ರೆ ನಾನು ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಾ? ನನ್ನ ಗ್ರಾಚಾರ ಬರ್ರಿ ಇಲ್ಲಿ, ನನ್ನ ಗಂಡನ ಹುಷಾರು ಮಾಡ್ಕೊಡಿ. ಅಲ್ಲ ಏನಾಯ್ತು ತಾತ? ಆಪರೇಷನ್ ಸಕ್ಸಸ್. ವೈದ್ಯೋ ನಾರಾಯಣ ಹರಿ ಅಂತಾರೆ, ಇದು ಅವ್ರದ್ದು ಹಾಕ್ಬಿಡ್ತೀರಿ ಹೇಳ್ರಿ ನೀವು. ಬಟ್ ಅದು ಪರವಾಗಿಲ್ಲ. ವಿಚಿತ್ರವಾದ ಕಾಯಿಲೆಗೆ ವಿಚಿತ್ರವಾದ ಮಾತ್ರೆಯನ್ನ ಕೊಟ್ಟಂತ ವಿಚಿತ್ರವಾದ ಡಾಕ್ಟರ್ ಬಗ್ಗೆ ಏನ್ ಅನಿಸಿಕೆ ಅಂತ ನಮ್ಮ ನಾರಾಯಣ್ ಸರ್ ಕೇಳೋಣ. ಮಾತ್ರೆ ಕೊಟ್ಟಿಲ್ಲ ಅವರು. ಈಗಷ್ಟೇ ಚಿಕ್ಕಣ್ಣ ಹೇಳ್ತಾ ಇದ್ರು, ನಿಮ್ಮ ಒಂದು ಸ್ಕಿಟ್ ನ ಅವರು 50 ಸಲ ನೋಡಿದಾರಂತೆ, ಅದನ್ನ ವೈರಲ್ ಆಗಿರೋದು ನೋಡಿ. ಅಖಂಡ ಕರ್ನಾಟಕವನ್ನ ನಗೆಗಡಲಲ್ಲಿ ತೇಲಾಡಿಸುವ ಒಬ್ಬ ಅದ್ಭುತವಾದ ಕಲಾವಿದ 50 ಸಲ ನಿಮ್ ಸ್ಕಿಟ್ ನೋಡಿದ್ದಾರೆ ಅಂದ್ರೆ ನಿಮ್ ಟ್ಯಾಲೆಂಟ್ ಬಗ್ಗೆ ಮಾತಾಡಿ. ಈಗ ನಾವು ಎಂತ ಟ್ಯಾಲೆಂಟ್ ನಿಮ್ದು. ಅವ್ರನ್ನ ಗೆದ್ದಿದ್ದೀರಾ ನೀವು, ಎಷ್ಟು ಇನ್ಸ್ಪೈರ್ ಮಾಡಿದ್ದೀರಾ ಅವ್ರನ್ನ. ನೀವು ಬಹಳ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತೀರಾ, ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಎಲ್ಲೂ ಕೂಡ ನೀವು ಆಕ್ಟ್ ಮಾಡೋ ಫೀಲಿಂಗೇ ನಮಗೆ ಕಾಣಿಸಲ್ಲ, ಅಷ್ಟು ನೈಜವಾಗಿರುತ್ತೆ. ಒಳ್ಳೆದಾಗಿ. ಶ್ರುತಿ ಮೇಡಮ್, ಈಗಾಗಲೇ ನೀವು ಮಜಾ ಭಾರತದ ವೇದಿಕೆ ಎಲ್ಲ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಸಿನಿಮಾ ಕಲಾವಿದರು ಕೂಡ ಆಗಿದ್ದೀರಿ ನೀವು. ನಿಮ್ಮನ್ನು ಸಿನಿಮಾದಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಮೊದಲು ನಿಮ್ಮ 3 ಜನಕ್ಕೆ ಅಭಿನಂದನೆಗಳು. ಇನ್ನೂ ಅದ್ಭುತವಾಗಿ ಬೆಳೆಯುವಂಥ ಅವಕಾಶ ನಿಮ್ಗೆ ಸಿಗಲಿ. ಮಜಾ ಭಾರತದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ ನೀವು, ಅದು ರಾಜನ್ ಗೆಟಪ್ ಹಾಕ್ಕೊಂಡು. ಆ ಥರದ ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಗುಡ್ ಲಕ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್. ಶರಣ್ ಸರ್, ದೀಪಕ್ ಅವ್ರ ವಿಚಾರ ಕೇಳಬೇಕು ಅಂತ ನಾನು ಆವಾಗಲೇ ಹೇಳಿದೆ. ನಿಮ್ಮ ಎಷ್ಟೋ ವಿಡಿಯೋಸ್ಗಳು ಇವತ್ತು ಎಲ್ಲರ ಮೊಬೈಲ್ನಲ್ಲಿ ರಾರಾಜಿಸ್ತಾ ಇರೋವಂಥದ್ದು ನಮಗೆ ಗೊತ್ತಿರೋವಂಥ ವಿಚಾರ. ಆಮೇಲೆ ರಾಜೇಶ್ ಅವರ ಫ್ಯಾನ್ ನಾನು. ಖಂಡಿತ ನಿಜಾನು. ಏನಕ್ಕಂತಂದ್ರೆ ನಿಮ್ದು ಒಂದು 2-3 ಎಪಿಸೋಡ್ಗಳಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ಗೆ ಬಿದ್ದೋಗ್ಬಿಟ್ಟಿದ್ದೀನಿ ರೀ ನಾನು, ನಿಜ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ನೈಸ್ ಎಫರ್ಟ್. ಗುಡ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಹಾಸ್ಯ ನಟರಲ್ಲಿ ಒಬ್ಬರಾದಂತಹ ಚಿಕ್ಕಣ್ಣ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತಾ. ನಾನು ನಾರಾಯಣ್ ಸರ್ಗೆ ಹೇಳ್ದಂಗೆ ಬರ್ತಿದ್ದಂಗೆ ಎಕ್ಸೈಟ್ ಆದೆ, ದೇವರಾಣೆ. ಯಾಕೆಂದ್ರೆ ಒಂದು ರಾಜಂದು ಮತ್ತೆ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಒಬ್ರು ಹೇಳ್ಕೊಡೋದು, ಅದಂತೂ ಅವ್ರದ್ದು ಏನೋ ಸ್ಪೆಷಲ್ ಟೈಮಿಂಗ್ ಅಲ್ಲಿ ಇತ್ತು. ಅದು ನಾನು ಬೇಜಾರಾದಾಗೆಲ್ಲ ಹಾಕೊಂಡು ನೋಡಿದ್ದೀನಿ. ನಾನು ಆ ಥರ ಅಷ್ಟೊಂದು ಸಲ ಯಾವ ಸ್ಕಿಟ್ನು ಇದುವರೆಗೂ ನೋಡೇ ಇಲ್ಲ. ನಮ್ಮ ಸ್ಕಿಟ್ಗಳನ್ನೇ ನೋಡಿಲ್ಲ ನಾನು. ಸೂಪರ್, ಅದ್ಭುತವಾಗಿತ್ತು, ಚೆನ್ನಾಗಿ ಮಾಡಿದ್ರಿ. ಮತ್ತೆ ಅವ್ರದ್ದು ನಿಜವಾಗ್ಲು ನಾನು ಕೇಳಿದೆ, ಅವ್ರು ನಿಜವಾಗ್ಲೂ ಹುಡ್ಗನೇನೋ ಹುಡುಗಿನ ಅಂತ ವಾಯ್ಸ್ ಅಂತ ಅಷ್ಟು ಸಕ್ಕದಾಗಿದೆ. ಸೊ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗಾಗಲೇ ನಮ್ಮ ಜಜಸ್ ಹೇಳಿದ್ರು
ಅದನ್ನ ಮತ್ತೊಂದ್ಸಲ ಹೇಳ್ತಾ ಇದೀನಿ, ಈ ಕಲಾವಿದರೆಲ್ಲ ಒಂದು ಮೊಟ್ಟೆಯ ಕತೆ ಅಂತ ಇತ್ತೀಚೆಗೆ ಅಷ್ಟೇ ಸಿನಿಮಾ ರಿಲೀಸ್ ಆಯ್ತು. ಅದರಲ್ಲಿ ಇವರೆಲ್ಲ ರಾರಾಜಿಸಿದ್ದಾರೆ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ನಿರಂಜನ್, ಹೇಳಮ್ಮ. ಈ ಮುಗ್ಧ ಇನ್ನೋಸೆನ್ಸ್ ಅನ್ನೋದಕ್ಕೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಇದೆಯಾ ನಿನ್ ಪ್ರಕಾರ? ಆಪ್ಷನ್ ಇಲ್ಲ, ಮುಗ್ಧ ನಿರಂಜನ್ ಅಂತಾನೆ ಹೆಸರು. ನೀನಲ್ಲ ಕಣೋ, ಅಲ್ಲಿ ನೋಡು, ಅಲ್ಲಿ ಮುಗ್ಧತೆಯ ಪ್ರತಿರೂಪ ಚಿಕ್ಕಣ್ಣ ಮುಖ ನೋಡು. ಚಿಕ್ಕಣ್ಣ ಮುಗ್ಧ ಎಷ್ಟು ಇನ್ನಸೆಂಟ್ ಆಗಿ ಕಾಣಿಸ್ತಾ ಇದಾರೆ. ನನ್ನ ನೋಡಿದ ಮೇಲೆ ಆ ಪದನ್ ಕಂಡಿಡ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ನಿಜವಾಗ್ಲೂ ಚಿಕ್ಕಣ್ಣನ ಬಗ್ಗೆ ಒಂದು ಮರೆಯಲಾಗದಂತ ಇನ್ಸಿಡೆಂಟ್ ಏನೋ ಹೇಳ್ತೀನಿ ಅಂತ ಇದೆ. ಚಿಕ್ಕಣ್ಣ ಹೈಸ್ಕೂಲ್ ಓದುವಾಗ ಒಂದು ಹುಡುಗಿ ಅವರಿಗೆ ನೋಡ್ಬಿಟ್ಟು ಕಣ್ಣು ಹೊಡೆದ್ಬಿಟ್ಟಿದ್ಲಂತೆ. ಚಿಕ್ಕಣ್ಣನ್ ಕಣ್ಣು ನೋಡ್ದಿದ್ದು ಹೋಗ್ಬಿಟ್ಟು ಹೈಸ್ಕೂಲ್ ಅಲ್ಲಿ HM ಗೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರಂತೆ. ಕಣ್ಣು ನೋಡ್ದಿದ್ದಕ್ಕೆ? ಹೌದಾ ಸರ್? ಕಣ್ಣು ಹೊಡೆದಿದ್ದೀನಿ, ಹಿಂಗ್ ಮಾತಾಡ್ತಾ ಎಲ್ಲ ಕಣ್ಣಿಂಗ್ ಅಂದಿದ್ದೀನಿ ಅಂತೆ. ಆ ಹುಡುಗಿ ಜೋರಾಗಿ ಅಳ್ತಾ ಕೂತಿತ್ತು. ಆಮೇಲೆ ಮಾಸ್ಟ್ರು ಬಂದ್ರು, ಯಾಕೆ ಏನಾಯ್ತು ಅಂತ. ಆಮೇಲೆ ಮಾಸ್ಟರ್ ಸೈಡ್ ಕರ್ಕೊಂಡು ಹೋದ್ರು. ನಾನು ಯಾಕಂಗ್ ಮಾಡ್ದೆ ಅಂತ. ಏನ್ ಮಾಡ್ದೆ ಅಂತ ದೇವ್ರಣ್ಣ ಗೊತ್ತಿಲ್ಲ. ನಾನೇನ್ ಮಾಡ್ದೆ ಸರ್ ಅಂತ. ಆ ಹುಡ್ಗಿ ಕಣ್ಣು ನೋಡ್ದಂತಲ್ಲ ಅಂತ. ಅಯ್ಯೋ ದೇವ್ರ, ನಾನೆಲ್ಲ ನೋಡ್ದೀನಿ, ದೇವ್ರಣ್ಣ ಇಲ್ಲ ನಾನು ಅಂತ. ಆ ಇನ್ಸಿಡೆಂಟ್ ಆಗಿರೋದೇ ಗೊತ್ತಿಲ್ಲ. ಪಾಪ, ಅದಕ್ಕೆ ನಾವ್ ಹೇಳಿದ್ದು ಚಿಕ್ಕಣ್ಣವ್ರೆ ನೀವು ಇನ್ನೋಸೆಂಟ್ ಮುಗ್ಧ ಬಾಲಕ ಅಂತ. ನಿರಂಜನ್ ಕೇಳಿದ್ದು ಹುಡುಗಿ ಕಣ್ಣು ನೋಡಿದ್ಲು. ಕಥೆನೇ ಚೇಂಜ್ ಆಯ್ತು. ಕಥೆನೇ ಚೇಂಜ್ ಆಯ್ತು. ಹುಡ್ಗಿ ಕಣ್ಣು ನೋಡಿದ್ಲು ಅಂತ ನಾವೇ ಹಳ್ಳ ತೋಡ್ಕೊಂಡು ಬೀಳೋದು ಅಂದ್ರೆ ಇದೆ. ಅಯ್ಯಲೇ ಸರಿ ಕೇಳದ್ ಸರಿ. ನಾನ್ ಸರಿಯಾಗಿ ಕೇಳ್ದ ಗುರು, ನೀನ್ ಸತ್ಯ ಹೇಳ್ತಿದ್ದೆ ಅಷ್ಟೇ. ನಾವಿಬ್ರು ಅದಕ್ಕೆ ನಗ್ತಾರ. ಹೌದಾ? ನಿರಂಜನ್ ಕೇಳಿದ್ದು ಹುಡುಗಿ ಕಣ್ಣು ನೋಡಿದ್ಲಲ್ಲ, ಆ ಕತೆ ಹೇಳಿ ಅಂದ್ರೆ ಇರ್ಲಿ ಬಿಡಿ, ಅದೊಂದು ಟ್ರ್ಯಾಕ್ ಇದೊಂದು ಟ್ರ್ಯಾಕ್, ಎರಡು ಟ್ರ್ಯಾಕ್ ಗೊತ್ತಾಯ್ತು ಈಗ. ರೆಡಿ? ಫಸ್ಟ್ ಅವಳು ಹೊಡೆದಿದ್ಲು, ಆಮೇಲೆ ನಾನ್ ಕಣ್ಣು ನೋಡ. ಅಪ್ಪ, ರೈಟರ್ ಆಗೋ ಎಲ್ಲ ಕ್ವಾಲಿಟೀಸ್ ಇದೆ ಚಿಕ್ಕಣ್ಣ. ಹೌದಾ? ಕೆಲ್ಸ ಕಮ್ಮಿ ಆದ್ರೆ. ಓಕೆ, ನಿಜವಲ್ಲ ಒಂದು ಒಳ್ಳೆ ಮೆಮೊರಿ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು ಚಿಕ್ಕಣ್ಣ. ಏನ್ ಮೆಮೊರಿ ಶೇರ್ ಮಾಡಿ. ಈ ವಯಸ್ಸಾದವ್ರನ್ನ ಹೇಗ್ ನೋಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ನಮ್ಮ ಮಜಾ ಭಾರತದ ಚಿಲ್ಲರ್ ಪಾರ್ಟಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಇಡೀ ಜಗತ್ತಲ್ಲಿ ಯಾವ ಗಂಡನು ಮಾಡ್ದಾರೋ ಸಾಧನೆನ ನಾನ್ ಮಾಡಿ. ಏನಪ್ಪಾ ಅದು ಅನ್ಕೊಂಡ್ರ? ಪ್ರೈಮ್ ಟೈಮ್ ಅಲ್ಲಿ ಎಂಟಿ ಕೈಯಿಂದ ರಿಮೋಟ್ ಕಿತ್ಕೊಂಡ್ಬಿಟ್ಟೆ. ಎಲ್ರು ಹೇಳ್ತೀರ ಮದ್ವೆ ಆದ್ಮೇಲೆ ಚಾನಲ್ ಚೇಂಜ್ ಮಾಡೋದೇ ಕಷ್ಟ, ಇನ್ ಸೊಸೈಟಿ ಏನ್ ಚೇಂಜ್ ಮಾಡ್ತೀಯಾ ಅಂತ. ಇವಾಗ ನಾನು ಒಂಥರ ಅಚೀವರ್. ಬಾರೆ ಬೇಗ ತಾಳ್ರಿ, ತಗೊಳ್ಳಿ ಕುಡೀರಿ ಟೀನಾ. ಅಯ್ಯೋ 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 ನೀನಲ್ಲ. ಸರಿ 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 ಸರಿ, ಹಾ ಅಷ್ಟು ಭಯ ಇರ್ಲಿ. ಏನ ನೀನು ರಿಮೋಟ್ ತಗೊಂಡ ಅಂತ ಟೀಯಲ್ಲಿ ಮಂತ್ರಿಸಿ ತಾಯ್ತ ಹಾಕೊಂಡ್ ಬಂದಿದ್ಯಾ? ಕರ್ಮ ಕರ್ಮ, ಇದು ತಾಯ್ತ ಅಲ್ಲ ರೀ, ಟೀ ಬ್ಯಾಗ್. ಅಮ್ಮಣ್ಣಿ ನನಗೆ ನನಗೆ ಮಕ್ಕರ್ ಮಾಡ್ತೀಯಾ? ನಾನು ಟೀ ಕುಡಿದು ಲೋಡ್ದಲ್ಲಮ್ಮ, ಬ್ಯಾಗಲ್ಲ. ಕರ್ಮ ಕರ್ಮ, ಮಲ್ಗೋ ಟೈಮಲ್ಲಿ ಟೀ ಯಾಕೆ ಅಂತ ಪಡ್ಕೊಂಡೆ. ಕೇಳಿದ್ರೆ ನನ್ನ ಮಾತು ಈಗ ಅನುಭವಿಸ್ಬೇಕು ನಾನು. ಬಿಟ್ಕೊಳ್ರಿ. ಸರಿ ಲೈಟ್ ಯಾಕೆ ಆನ್ ಮಾಡ್ದೆ ರೀ? ನಾನ್ ಅಲ್ಲ ರೀ ಮಗ, ನಾನ್ ಕಣಪ್ಪ ಲೈಟ್ ಆನ್ ಮಾಡಿದ್ದು. ಓ ನೀನಾ? ಅಪ್ಪ ಏನಪ್ಪ ನೀನು ಯಾವಾಗ ಲೈಟ್ ಆನ್ ಮಾಡ್ಬೇಕು ಯಾವಾಗ ಲೈಟ್ ಆಫ್ ಮಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನೀವು ಹೇಗಿದ್ದೀರಂತ ನೋಡ್ಕೊಂಡು ಹೋಗಕ್ ಬಂದೆ ಮಗ. ಯೋ ಮಾವ, ನಾವು ಚೆನ್ನಾಗೇ ಇರ್ತೀವಿ. ಇಷ್ಟೊತ್ತಲ್ಲಿ ಯಾಕೆ ನಿಮ್ಗಿದಲ್ಲ? ಹೋಗಿ ಹೋಗಿ ಮಲ್ಕೊಳ್ಳಿ ಹೋಗಿ. ಸರಿ ಕಣಮ್ಮ, ಸರಿ. ಕರ್ಮ ಕರ್ಮ ಲೇ ರೀ ಮಗ. ಅಪ್ಪ ಮತ್ತೆ ಬಂದೆ ನೀನು? ನಂಗೆ ಯಾಕೋ ತುಂಬಾ ಬೇಜಾರು ಕಣ. ನಂಗೆ ಕಾಲ ಕಳಿಯೋಕು ಮೊಮ್ಮಗ ಬೇಕನ್ಸ್ತಿದೆ ಮಗ. ಅಪ್ಪ ಮೊಮ್ಮಗನ್ ಜೊತೆ ಆಟ ಆಡ್ಬೇಕು ಅಂತ ಬರೀ ಆಸೆ ಇಟ್ಕೊಂಡ್ರೆ ಸಾಗಲ್ಲ, ಅವಕಾಶನು ಕೊಡ್ಬೇಕು. ಸರಿ ಸರಿ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನೀನಾಗೋಗು. ಆಯ್ತು ಆಯ್ತು. ಪತಿದೇವ, ಅಪ್ಪ ಹೇಳಿದ್ ಕೇಳಿಸ್ಕೊಂಡ? ಅಪ್ಪಂಗೊಂದು ಮೊಮ್ಮಗು ಬೇಕು. ಸುರೇಶಣ್ಣ ಮ್ಯೂಸಿಕ್. ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಮಗ ನನ್ ಕನ್ನಡಕದ ಪವರ್ ಕಮ್ಮಿ ಆಗಿದೆ ಮಗ. ಬೇರೆ ಕನ್ನಡಕ ತಗೊಂಡ್ಬೇಕು. ಯಾವಾಗ ಕರ್ಕೊಂಡೋಗ್ತೀಯ ಕಂದ?
ಅಯ್ಯೋ ನಾಳೆ ಕೊಡಿಸ್ತೀನಿ ಹೋಗಪ್ಪ. ನಾಳೆ ನಾಳೆ ಅಂತ 4 ವಾರದಿಂದ ಹೇಳ್ತಿದ್ಯಾ. ನನಗೆ ಪೇಪರ್ ಓದಕ್ಕಾಗ್ತಿಲ್ಲ, ಟಿವಿನೂ ನೋಡಕ್ಕಾಗ್ತಿಲ್ಲ ಮಗ. ಅಪ್ಪ ಹೇಳಿಲ್ಲ ನಾಳೆ ಕೊಡಿಸ್ತೀನಿ ಅಂತ. ಹೋಗಪ್ಪ, ಹೋಗಿ ಮಲ್ಕೊ ನೀನು. ಸರಿ ಸರಿ. ಬೆಳಗಾದ್ರೆ ನನಗೆ ಆಫೀಸ್ ಗೊತ್ತಾಗ್ತಿದೆ ಅಂತೀಯ, ರಾತ್ರಿ ಮನೆಗೆ ಬಂದರೆ ಸುಸ್ತಾಗ್ತಿದೆ ಅಂತೀಯ, ಇನ್ನು ಈ ಟೈಮಲ್ಲಿ ಬಂದರೆ ತೊಂದರೆ ಆಗುತ್ತೆ ಅಂತೀರಾ. ಅಪ್ಪ ಇವಾಗ ನೀನ್ ಕನ್ನಡ ಹಾಕೊಂಡು ಯಾವ ನಕ್ಷತ್ರ ನೋಡ್ಬೇಕು? ಅದೆಲ್ಲ ಕೇಳೋ ಟೈಮ್ ಇದು. ಮಾವ ಏನಮ್ಮ? ನಿಮ್ದು ಊಟ ಆಗಿದೆ ತಾನೇ? ಆಯ್ತಮ್ಮ ಆಯ್ತು. ಹಾಗಿದ್ರೆ ಹೋಗಿ ಬಿತ್ಕೊಳ್ಳಿ. ಯಾಕೆ ಸೊಸೈಟಿ ಹಾಕಿನಲ್ಲಿ ಕಳ್ಸಿಟ್ಟಂಗೆ ಪದೇ ಪದೇ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಿ? ಸರಿನಮ್ಮ ಸರಿ. ಮಲ್ಕೊಳ್ರಿ. ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ, ಇವಾಗ ಮಲ್ಗೋಣ. 30 ವರ್ಷಗಳ ನಂತರ ಇಷ್ಟತ್ರ ಸಾಕ ಮಗ? ಅಪ್ಪ ಅಪ್ಪ ನಾನ್ ಕರ್ದಂಗ್ ಕೇಳಿಸ್ತಾ? ಊರು ಹೋಗು ಹೋಗು ಅಂತಿದೆ, ಕಾಡು ನೀನನ್ನ ಬಾ ಬಾ ಅಂತ ನನ್ ಕರೀತಿದೆ. ಅದು ಯಾಕೆ ಮಗ ಹಂಗಂತ್ಯ? ನನ್ಗೇನು ಮಹಾ ವಯಸ್ಸಾಗಿಲ್ಲ, ನಾನು ಶೀತಲ್ಲು ಒಂದೇ ಕ್ಲಾಸ್ಮೇಟ್ ಗೊತ್ತಾ? ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಅಪ್ಪಂಗೆ ಸ್ಮಾರ್ಟ್ ಫೋನ್ ಕೊಡಿಸಿ ನೆಟ್ ಪ್ಯಾಕ್ ಹಾಕ್ಸಿ ಸುಮ್ಮನೆ ಮೂಳೆ ಕೂತ್ಕೋತಾರೆ ಅಂತ. ಕೇಳಿದ್ರೆ ನನ್ನ ಮಾತು? ಎಷ್ಟಾದ್ರೂ ಅಪ್ಪ ಅಲ್ವಾ? ಆಹಾ, ಅಪ್ಪನ ವಯಸ್ಸಾದ್ಮೇಲೆ ಶಿವನೇ ಅಂತ ಕೂತ್ಕೋಬೇಕು, ಯಾಕೆ ಹಾಕಿ ತಂದು ಕೊಡ್ಬೇಕು? ಅಲ್ಲಮ್ಮ, ನಾನಿವಾಗ ಏನಂತೆ ಅಂತ ಹಂಗೆ ಹೇಳ್ತಾ ಇದ್ಯಾ? ಅಪ್ಪ ಅವಳ ಮೇಲೆ ಯಾಕೆ ರೆಕ್ತೀರಾ? ಫಸ್ಟ್ ಆಫ್ ಆಲ್ ಗಂಡ ಅಂತಿರೋ ರೂಮ್ಗೆ ಡೋರ್ ಟಕ್ ಟಕ್ ನಾಕ್ ಮಾಡಿ ಬರ್ಬೇಕಂತ ಕಾಮನ್ ಸೆನ್ಸು ಇಲ್ವಾ? ಅಲ್ಲ ಕಣೋ, ಡೋರ್ ನಾಕ್ ಮಾಡಿದ್ರೆ ನಿಮ್ಗೆ ಡಿಸ್ಟರ್ಬ್ ಆಗಲ್ವಾ? ಡಿಸ್ಟರ್ಬ್ ಮಾಡೋ ಡೆವಿಲ್ನ ಮನೇಲೇ ಇಟ್ಕೊಂಡಿದೀವಿ. ಅದ್ಬಿಡಿ, ನೀವ್ಯಾಕೆ ಬಂದ್ರಿ ಅಲ್ಲಿಗೆ? ಅದು ನಾನು ಹಲ್ ಸೆಟ್ ಕಾಣಿಸ್ತಿಲ್ಲ ಮಗ. ಅಪ್ಪ ಹಲ್ ಸೆಟ್ ಇಟ್ಕೊಂಡು ಯಾವ ಬೋನ್ ಕಳಿಬೇಕು ನಿಮ್ಗೀಗ? ಇಲ್ಲ ಎಲ್ಲ ಹೇಳ್ತೆ, ಸರಿಯಾಗ ಹುಟ್ಕಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಇಡೀ ಮನೆ ಹುಡುಕ್ದೆ ಕಾಣೋ, ಎಲ್ಲೂ ಸಿಕ್ಕಿಲ್ಲ. ಇಲ್ಲೇನಾದ್ರೂ ಬಿಟ್ಟಿದ್ದೀನಾ ಅಂತ ನೋಡಕ್ ಬಂದೆ. ಎಲ್ಲೆಲ್ಲೋ ಇಟ್ಬಿಟ್ಟು ನಮ್ಮ ರೂಮಲ್ಲಿ ಹುಡುಕ್ರೆ ಸಿಗುತ್ತಾ? ಎಲ್ಲಿಟ್ಟಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ. ಅದು ನನಗೆ ಸ್ನಾನ ಮಾಡುವಾಗ ಎಲ್ಲೋ ಇಟ್ಟೆ ಕಣಮ್ಮ. ಹಂಗಾದ್ರೆ ಬಾತ್ರೂಮ್ ಅಲ್ಲೇ ಇರ್ಬೇಕು, ಸರಿಯಾಗ ಹುಡುಕಿ. ಅಲ್ಲೂ ನೋಡ್ದೆ ಕಣೋ, ಎಲ್ಲೂ ಸಿಗ್ಲಿಲ್ಲ. ಕಿಚನ್ ಅಲ್ಲಿ ಹುಡುಕ್ಬೇಕಿತ್ತು, ಯಾಕೆ ತಿನ್ನಕ್ ಹುಡ್ಕೊಂಡು ಹೋಗ್ತೀರಾ ಕಿಚನ್ಗೆ ಏನಿದೆ ಅಂತ? ಇಲ್ಲಮ್ಮ, ಅಲ್ಲೂ ನೋಡ್ದೆ, ಎಲ್ಲೂ ಸಿಕ್ಕಿಲ್ಲ. ಈ ಹಾಳಾದ ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ. ಈ ಕನ್ನಡಕನು ಇದು ನೆಟ್ಟು ಕೆಲ್ಸನೂ ಮಾಡಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಸುಮ್ನೆ ಒಂದ್ ಮೂಳೆ ಕೂತ್ಕೋಬೇಕಿತ್ತು. 3 ಹೊತ್ತು ಆ ಕೆಲ್ಸ ಜೊತೆ ಹೊಟ್ಟೆ ಹೊಡಿತೀರಾ? ಅಪ್ಪ ಇಲ್ಲ, ಎಲ್ಲೇ ಇರುತ್ತೆ, ಸರಿಯಾಗ ಹುಡ್ಕಿ, ಡಿಸ್ಟರ್ಬ್ ಮಾಡಬೇಡಿ. ಕೂರೆ. ಸರಿ ಸರಿ. ಏನಾಯ್ತು ಚಿನ್ನ? ತಗೊಳ್ಳಿ ನಿಮ್ಮಪ್ಪಂದು ಹಲ್ ಸೆಟ್ಟು. ಎಲ್ಲೆಲ್ಲೋ ಇಟ್ಬಿಟ್ಟು ನಮ್ ಪ್ರಾಣ ತಿಂತಾರೆ. ನೋಡಮ್ಮ, ಈ ಹಾಳಾದ ಮರವು ಇಲ್ಲೇ ಇಟ್ಟು ಮರ್ತು ಬಿಡ್ತೀನಿ. ಬರ್ತಾ ಬರ್ತಾ ಈ ಮನೆ ವೃದ್ಧಾಶ್ರಮಕ್ಕಿಂತ ಕಡೆ ಆಗೋಯ್ತು. ಸ್ವಲ್ಪನಾದ್ರೂ ಪ್ರೈವಸಿನೇ ಇಲ್ಲ. ಸರಿ ಸರಿ, ನಾನಿನ್ ಬರ್ತೀನಿ. ಓ ಕರೆಕ್ಟ್ ರೀ, ಎಲ್ಲರೂ ವಯಸ್ಸಾದ್ಮೇಲೆ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತಾರೆ. ನಿಮ್ಮ ಅಪ್ಪಂಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಹೌದು. ಸಾಂಡಿ ಸಾಂಡಿ ಅಪ್ಪ, ಅದು ಸಾಂಡಿ ಅಲ್ಲ, ಸ್ಯಾಂಡಿ. ಏನೋ ಒಂದು. ಅಪ್ಪ ಮತ್ತೆ ಬಂದೆ ಅಪ್ಪ ಇಲ್ಗೆ. ಲೋ ಮಗ್ನೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಕಣೋ. ಓಕೆ, ಅಲ್ಲೇ ಕೂತ್ಕೊಂಡು ಮಾತಾಡೋಣ. ಫಸ್ಟಿಂದ ತೊಲಗಿ. ಸರಿ ಸರಿ. ಲೋ ಮಗನೆ, ನೀವಿಬ್ರು ಕೆಲ್ಸಕ್ಕೆ ಹೋದ್ಮೇಲೆ ಮನೇಲಿ ಒಬ್ನೇ ಇರೋಕೆ ಬೇಜಾರು. ನನಗೂ ವಯಸ್ಸಾಯ್ತು, ಮೊಮ್ಮಗನ ಜೊತೆ ಆಟ ಆಡ್ಬೇಕು ಅಂತ ಆಸೆ. ಸದ್ಯ ಈಗಲಾದ್ರೂ ನೆನ್ಪಾಯ್ತಲ್ವಾ ನಿಮ್ಮ ಅಪ್ಪಂಗೆ? ಅಪ್ಪ ಅಪ್ಪ, ನಾನ್ ನಿಮ್ಮ ಮಗನಾಗಿ ಒಂದ್ ಚಿಕ್ಕ ಆಸೆ ನೆರವೇರಿಸಿಲ್ಲ ಅಂದ್ರೆ ನಾನು ಎಂತ ಮಗನಪ್ಪ? ನೆರವೇರಿಸ್ತೀನಪ್ಪ, ನಾನು ನೆರವೇರಿಸ್ತೇನೆ. ಹಾಗಾದ್ರೆ ಈ ಕನ್ನಡಕ ಸರಿ ಮಾಡಿಸ್ಕೊಂಬಾರ. ಅಪ್ಪ, ಈ ಕನ್ನಡಕ ಹಾಕೊಂಡು ಏನ್ ನಕ್ಷತ್ರನ ನೋಡ್ಬೇಕು? ಎಲ್ಲ ಟೈಮ್ ಇದು. ಮಾವ, ನಿಮ್ದು ಊಟ ಆಯ್ತು ತಾನೆ?
ಆಯ್ತಮ್ಮ. ಹಾಗಾದ್ರೆ ಹೋಗಿ ಮಾಡ್ಕೊಳ್ಳಿ. ಅಕ್ಕಿನಲ್ಲಿ ಕಾಲ್ ಸಿಗ್ದಂಗೆ ಪದೇ ಪದೇ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಬಾರೆ ಹೋಗೋಣ. ಅಪ್ಪ, ಇವಾಗ ನೀನ್ ಕನ್ನಡಕ ಹಾಕೊಂಡು ಯಾವ ನಕ್ಷತ್ರ ನೋಡ್ಬೇಕು? ಅದೆಲ್ಲ ಕೇಳೋ ಟೈಮ್ ಇದು. ಮಾವ, ಏನಮ್ಮ? ನಿಮ್ದು ಊಟ ಆಗಿದೆ ತಾನೇ? ಆಯ್ತಮ್ಮ, ಆಯ್ತು. ಹಾಗಿದ್ರೆ ಹೋಗಿ ಬಿತ್ಕೊಳ್ಳಿ. ಯಾಕೆ ಸೊಸೈಟಿ ಅಕ್ಕಿನಲ್ಲಿ ಕಲ್ ಸಿಗ್ದಂಗೆ ಪದೇ ಪದೇ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಿ? ನನಗೆ ಈಗ ಅರ್ಥ ಆಗ್ತಾ ಇದೆ ನಮ್ಮಪ್ಪ ಯಾಕೆ ಅವಾಗವಾಗ ನನ್ನ ರೂಮಿಗೆ ಬರ್ತಾ ಇದ್ರು ಅಂತ. ಅವ್ರಿಗೂ ನನ್ನಂಗೆ ಒಂಟಿತನ ಅನ್ಸುತ್ತೆ. ಈ ಟೈಮ್ನಲ್ಲಿ ನನ್ನ ಲಕ್ಷ್ಮಿನೂ ನನ್ನ ಬಿಟ್ಟು ಹೊರಟೋದ್ಲು. ನಾನು ಅನ್ಭವಿಸ್ತಿರೋ ಥರನೇ ನಮ್ಮ ಅಪ್ಪನೂ ಅನ್ಭವಿಸ್ತಿದ್ರು ಅನ್ಸುತ್ತೆ. ಅಪ್ಪ, ಮಾವ, ಮಗನೇ, ಸಾರಿ ಕಣ್ರು, ಇನ್ಮೇಲೆ ನಿಮಗೆ ತೊಂದರೆ ಕೊಡಲ್ಲ. ಸಾರಿ ಅಪ್ಪ. ಮುಂದೆ ನಿಮ್ಮನ್ನು ಒಂಟಿಯಾಗಿರಕ್ಕೆ ನಾವು ಬಿಡಲ್ಲ. ರೀ, ಒಬ್ಬ ತಂದೆ 100 ಮಕ್ಕಳನ್ನ ಸಾಕ್ತಾನೆ. ಅದರಲ್ಲಿ 100 ಮಕ್ಕಳು ಒಬ್ಬ ತಂದೆನ ನೋಡ್ಕೊಳಕ್ಕಾಗಲ್ಲ ರೀ. ಹೌದು, ವಯಸ್ಸಾದ ತಂದೆ ತಾಯಿನ ನೋಡ್ಕೊಳ್ಳೋದು ಮಕ್ಕಳಾದ ನಮ್ಮ ಕರ್ತವ್ಯ. ವಯಸ್ಸಾಯ್ತು ಅಂತ ಅವ್ರನ್ನ ಬೀದಿಗೋ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಬಿಡ್ಬಾರ್ದು. ನಾವಿರೋ ತನಕ ನಮ್ಮ ಜೊತೆಲಿ ಇಟ್ಕೊಂಡು ಚೆನ್ನಾಗಿರ್ಬೇಕು. ಹೌದು, ಇನ್ ಮುಂದೆ ನಿಮ್ಮ ಅಪ್ಪ ಅಮ್ಮನ ಒಂಟಿಯಾಗಿರೋಕೆ ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿರಂಜನ್, ಏನಮ್ಮ? ಸುಮ್ನೆ ನಿಂತ್ಕೋ. ಇವತ್ತು ನಾನು ಕ್ಲಾಸ್ ತಗೊಳ್ಬೇಕು. ಕ್ಲಾಸ್ ಏನೋ ನಿನ್ನೇಜ ನನ್ಗೆ? ಫೇಲ್ ಆಗಿ ನಿಮ್ ತುಂಬಾ ಹೆಂಗಾಗಿದ್ದೀರಾ ನೋಡಿ ಮೇಡಮ್ ಹೆಂಗ್ ಹೇಳ್ತಾರೆ. ಹೇ, ಅಪರೂಪ ಮಕ್ಕಳು ಸತ್ಯ ಹೇಳ್ತಾರೆ ಬಿಡ, ಸುಮ್ನೆ ಸ್ಕಿಟ್ ಬಗ್ಗೆ ಹೇಳ್ತಾ ಇರೋದು. ಇದೇ ಏನಾದ್ರು ನಿರಂಜನ್ ಬಗ್ಗೆ ಹೇಳಿದ್ರು ಅಲ್ಲಿಂದಾನೆ ಕತ್ರಿ ಶಾರ್ಪ್ ಮಾಡ್ಕೊಂಡ್ ಬಂದಿರೋನು. ಅಲ್ಲ, ಮಕ್ಳು ದೊಡ್ಡ ಸತ್ಯ ಹೇಳಿದ್ದು ಒಂದಿದ್ದು, ಬಟ್ ಈ ಜೀವನದ ಸತ್ಯ ಹೇಗೆ ಅನಿಸ್ತು ನಾರಾಯಣ್ ಸರ್? ನಾನು ನಿಮ್ಗೊಂದು ಕೋಡ್ ಕೊಡ್ತೀನಿ, ಓಕೆ? ಥ್ಯಾಂಕ್ ಯು ಸರ್. ತನ್ಮಯ್, ಒಂದು ಹಂತದಲ್ಲಿ ನಾವೆಲ್ಲ ಮೈ ಮರೆಯೋ ತರ ಪರ್ಫಾರ್ಮ್ ಮಾಡ್ಬಿಟ್ಟೆ ನೀನು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆತೀಶ್, ನೀನ್ ವೇದಿಕೆ ಮೇಲೆ ಬಂದ್ರೆ ಪಾದರಸ ಇದ್ದಾಗೆ ಇರ್ತೀಯ ನೀನು. ಏನೋ ನಿನ್ ಡೈಲಾಗ್ ಎಲ್ಲ ಗೊತ್ತು, ಒಂದು ಮನೆ ಯಜಮಾನ್ ಅಂತಾರ ಹೀಗೆಲ್ಲ ಬಾಡಿ ಲ್ಯಾಂಗ್ವೇಜ್ ಮಾಡ್ಕೊಂಡು ಹೀಗೆಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನಿನ್ನ ಟ್ರೈನ್ ಅಪ್ ಮಾಡಿದ್ದಾರೆ ನಿನ್ನ ಡೈರೆಕ್ಟ್ರು, ನಿನ್ನ ಮೆಂಟರ್, ಅವರೆಲ್ಲರೂ ಕೂಡ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದೆ ನೀನು. ಆಮೇಲೆ ಪ್ರಾಣ್ಯ, ಬಹುಶಃ ಈ ವೇದಿಕೆಯಲ್ಲಿ ನೀನು ಇಷ್ಟು ದೊಡ್ಡ ಡೈಲಾಗ್ ಹೇಳಿರೋದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದೆ ಅಂದರೆ ತುಂಬ ಅದ್ಭುತವಾಗಿ ಪ್ರೆಸೆಂಟೇಷನ್ ಮಾಡಿದೆ ನೀನು, ತುಂಬ ಎಕ್ಸ್ಟ್ರಾರ್ಡಿನರಿ. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಎಲ್ಲೋ ಒಂದು ಕಡೆ ನಿನ್ನ ಆ್ಯಕ್ಟಿಂಗ್ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಈ ನಡ್ಗುವಂಥ ಪರ್ಫಾರ್ಮೆನ್ಸ್ ಹೇಗಿತ್ತು ಶ್ರುತಿ ಮೇಡಮ್? ನಗುವಿಗೆ ಸರಿಯಾದ ಅರ್ಥವನ್ನ ಇವತ್ತು ಈ ಸ್ಕಿಟ್ಟಲ್ಲಿ ತಂದುಕೊಟ್ಟಿದೆ ಮಜಾ ಭಾರತ ಅಂತ ನನಗೆ ಅನಿಸ್ತಾ ಇದೆ. ತುಂಬಾನೇ ಎಮೋಷ್ನಲ್ ಆದಂಥ ಸ್ಕಿಟ್ನ ಮಕ್ಕಳು ಇವತ್ತು ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅದರಲ್ಲೂ ಮಕ್ಕಳು ಇಷ್ಟು ಪ್ರಬುದ್ಧವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಬಹುಶಃ ಸರಸ್ವತಿಯ ಮತ್ತೊಂದು ರೂಪವೇ ಈ ಮಕ್ಕಳ ರೂಪದಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಸುಳ್ಳಾಗಲಾರ್ದು. ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಸ್ಕಿಟ್ಟು. ಮಕ್ಕಳು ತುಂಬ ಪ್ರಬುದ್ಧತೆಯಿಂದ ಆ್ಯಕ್ಟ್ ಮಾಡಿದ್ರು. ಗಾಡ್ ಬ್ಲೆಸ್. ಒಳ್ಳೇದಾಗಲಿ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಶರಣ್ ಸರ್, ನಿಮಗೆ ಹೇಗೆ ಅನಿಸ್ತು?
ಈ ಪ್ಲೇಯನ್ನು ಈ ಏಜ್ನವರು ಮಾಡಿರೋ ರೀತಿ ಇದೆಯಲ್ಲ, ಇದಕ್ಕೆ ನಿಜಕ್ಕೂ ವರ್ಡ್ ಸಾಲದು, ನಿಜಕ್ಕೂ ಶಬ್ದಗಳೇ ಸಾಲದು ನನಗೆ. ಅದಕ್ಕೋಸ್ಕರ ಇದನ್ನ ಸಿಂಬಲಿಂದನೇ ಶುರು ಮಾಡಿದೆ. ವಂಡರ್ಫುಲ್ 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 ಅಷ್ಟೇ. ಅವ್ರ ನಿರ್ದೇಶಕರು ಏನು ಹೇಳಿದ್ದಾರೆ ಅದನ್ನು ಅನುಭವಿಸಿ ಮಾಡಬೇಕು ಅಂತ ಅನ್ನೋದು ಅಷ್ಟನ್ನೇ ತಲೆಯಲ್ಲಿ ಇಟ್ಕೊಂಡು ನಿಯತ್ತಾಗಿ ಅದನ್ನು ಕೆಲಸ ಮಾಡಿದ್ದಾರೆ ಗೊತ್ತಾ. ಅದೇ ಇವತ್ತು ರಿಫ್ಲೆಕ್ಟ್ ಆಗಿರೋದು ಸ್ಟೇಜ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕೆತ್ತಿ ಕುಟ್ಟಿ ತಯಾರಾಗಿರುವಂತಹ ಚಿಕ್ಕಣ್ಣ ಅವರು ಇಂಥ ಏಜಲ್ಲಿ ಇಷ್ಟು ದೊಡ್ಡ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ನಿಲ್ಲೋದೇ ದೊಡ್ಡ ವಿಷಯ. ಡೈಲಾಗ್ ಹೇಳೋದು ಆಕ್ಟಿಂಗ್ ಮಾಡೋದು ಸೆಕೆಂಡ್ರಿ, ಬಂದು ಎಲ್ಲರ ಎದುರುಗಡೆ ಕ್ಯಾಮ್ರಾ ಮುಂದೆ ನಿಲ್ಲೋದೇ ದೊಡ್ಡ ವಿಷಯ. ಸೊ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಚಿಲ್ಲರ್ ಪೆಟೀಸ್, ಥ್ಯಾಂಕ್ ಯು. ಶೀತಲ್, ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಗೊತ್ತಾ? ಹ್ಞೂ ಕಣೋ, ಬಟ್ ಇವಾಗ ಈ ಡೈಲಾಗ್ ಯಾಕೆ? ನೋಡೋ, ನಮ್ಮ ಚಿಲ್ಲರ್ ಮಂಜು ಇದಾನಲ್ಲ, ಅವನು ಈ ದಾನ ಧರ್ಮದಲ್ಲಿ ಎತ್ತಿದ ಕೈ. ಅಯ್ಯೋ, ಫ್ರೆಂಡ್ಸು ಅಂದ್ರೆ ನೋಡ್ಬೇಕು ನೀನು, ಬಿದ್ದು ಸಾಯ್ತಾನೆ. ಆ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತಾನಂತೆ. ಅವನ ಆತಿಥ್ಯ ಹೇಗಿದೆ ಅಂತ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಕಿರಿ ಕಲಾಕಾರ್ಸ್ ಆನ್ ಸ್ಟೇಜ್. ಬರ ನಿನ್ನೆ ಕಾಯ್ತಾ ಇದ್ದೆ. ಬರ ನನ್ನ ಯಾಕೆ ಸ್ವಾಮಿ? ಚಿಲ್ಲರೆ ಇಲ್ಲ ಮುಂದೆ ಹೋಗೋ ಅನ್ನಕ್ಕೆ. ಚಿಲ್ಲರೆ ಇಲ್ಲ ಅಂದ್ರೆ ಏನ್ ಸ್ವಾಮಿ? ನೋಟ್ ಹಾಕಿ ಸ್ವಾಮಿ. ಚಿಲ್ಲರೆನೇ ಇಲ್ಲ ಅಂದ್ಮೇಲೆ ನೋಟ್ ಎಲ್ಲಿಂದ ಬರ್ತಾ? ಹೋಗ ನಾಯಿ ಹೋಗ. ಏನೇ? ನಾನೊಂದ್ ಗಂಟೆ ಹೊರಗಡೆ ಹೋಗ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಬೇಕಾ? ಹೊರಗಡೆ ಹೋಗ್ತಾ ಇದ್ದೇನೆ, ನನಗಷ್ಟೇ ಸಾಕು. ಸ್ವಾಮಿ, ನೆನ್ನೆದು ಮೊನ್ನೆದು ಹಾಳಿಸ್ಲು ಏನಾದ್ರು ಇದ್ರೆ ಹಾಕಿ ಸ್ವಾಮಿ. ನಾನೇ ಬಿಸಿ ಮಾಡ್ಕೊಂಡು ತಿಂಗಳಾನ್ಗಟ್ಲೆ ತಿನ್ನೋ ನಾನು ಮುಂದೆನೆ ಡೌ ಮಾಡ್ತಾನೆ. ಸಮೇ ಆಯ್ತು ಸಮೇ, ಬಾಗಿ ಸಮೇ, ಬಂದೆ ಸಮೇ. ಇಂಥ ನನ್ನ ಮಕ್ಕಳನ್ನ ಎಟ್ ನೋಡಿಲ್ಲ, ಬಂದೆ ಸ್ವಾಮಿ, ಆಯ್ತು ಸ್ವಾಮಿ, ಬಾಗಿ ಸ್ವಾಮಿ. ಏನ ಇಷ್ಟು ಬೇಗ ಬಂದ್ಬಿಟ್ಟೆ? ಎಂಟ್ರೆನ್ಸ್ ಎಲ್ಲ ನಾಯಿ ಇತ್ತು, ಅದ್ ನೋಡ್ತಾ ನಿಮ್ ಮುಖ ನೆನ್ಪಾಯ್ತು, ಅದಕ್ಕೆ ಬಂದೆ. ಅಂದ್ರೆ ನಿಮಗ್ ನಾಯಿ ಅಂದ್ರೆ ಇಷ್ಟ ಇಲ್ವಲ್ವಲ್ರಿ? ಅಲ್ರಿ, ಅದು ಹಂಗೆ ರೀ, ಹೆತ್ತ ತಾಯಿಗೆ ಮಾತ್ರ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ನೀವು ದಾರಿಲಿ ಹೋಗೋ ಭಿಕ್ಷುಕನೆಲ್ಲ ಮನೆ ಕರಿತಾ ಇದ್ದೀರಾ? ನೆಂಟ್ರಂದ್ರೆ ಅಷ್ಟೊಂದು ಇಷ್ಟನಾ? ನೋಡೇ ವಸು, ಕುಂಕುಮ ಇಲ್ದಿರೋ ಹಣೆ, ನೆಂಟ್ರು ಇಲ್ದಿರೋ ಮನೆ ವೇಸ್ಟ್ ಕಣೆ. ಯಾರಿಗಾದ್ರೂ ಕೋಟಿ ದುಡ್ಡು ಸಾಲ ಕೊಡ್ಬೋದು, ಮರ್ತು ಬಿಡ್ತಾರೆ. ಅದೇ ಯಾರಿಗಾದ್ರೂ ಒಂದು ತುತ್ತ ಅನ್ನ ಹಾಕು, ಕೆಟ್ಟದಾಗಿದೆ ಅಂತನಾದ್ರೂ 4 ಜನದ ಹತ್ರ ಹೇಳ್ಕೊಂಡು ಓಡಾಡ್ತಾರೆ. ಹೇಳ್ತಾರೆ. ನೀವು ಅನ್ನ ಕೊಟ್ಟಿರೋ ವಿಷಯನ ಪಕ್ಕದಂಗಡಿಲಿ ಹೋಗಿ ಹೇಳಿದ್ರೆ ಬಾಕಿ ಇರೋ ದುಡ್ಡು ಕೇಳಲ್ವೇನ್ರಿ? ಕೇಳ್ತಾನ. ನೆಂಟ್ರಂದ್ರೆ ಉಪ್ಪಿದ್ದಂಗೆ ಕಣೆ, ಉಪ್ಪಲ್ಲಿ ಯಾವತ್ತೂ ಹುಳ ಆಗಲ್ಲ. ಮನೆ ಅನ್ನೋದು ಒಂದು ಆಕೃತಿ, ಅದಕ್ಕೆ ನೆಂಟ್ರೆ ಕಣೆ ಸಂಸ್ಕೃತಿ. ಇದಕ್ಕೇನು ಕಮ್ಮಿ ಇಲ್ಲ. ಹೋಗೋದ್ ನೋಡಿ ಸುಪ್ನಾತಿ, ಸೊಂಟ ಮುರ್ಕೊಂಡು ಮಾರದ ಜಡೆವಳೆ. ಹಲೋ ಮಂಜ, ನಾನ್ ಪಾಟೀಲ. ಎಚ್ ಪಾಟೀಲ? ನಾನು ಬಸವ, ಬೆಂಗಳೂರಿಗೆ ಬಂದಿದ್ದೀವಿ ಕಣ. ಹಲೋ ಮಂಜ, ನಾನ್ ಕಣ ಬಸವ, ಬಿ ಬಸವ. ಎಲ್ಲೋ ಇದ್ದೀರಾ? ಹೋಟೆಲಲ್ಲಿ ಊಟಕ್ಕೆ ಕೂತಿದ್ದೀವಿ. ಲೈ, ಬೆಂಗಳೂರಿಗೆ ಬಂದು ನನ್ನ ಮನೆ ಇದ್ದು ಹೋಟೆಲಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀರಲ್ಲ. ಲೈ, ಈಗಿಂದೀಗಲೇ ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಕಣ. ಲೇ, ಹಂಗಲ್ಲ ಮಂಜ, ಬಸ್ಸಂಗ್ ಐ ಶುಗರ್ ಕಣ, ಟೈಮ್ ಊಟ ಬಿಡ್ಬೇಕು ಅವನ್ಗೆ. ಅದೆಲ್ಲ ಹೇಳಲ್ ಮಗ. ಈಗ ಬೆಂಗಳೂರಿಗೆ ಬಂದು ಕೆಂಪೇಗೌಡರ ಮೂರ್ತಿ ನೋಡಿದಿರ್ತಾನೆ? ನೋಡ್ವಿ, ತುಂಬಾ ಸುಂದರವಾಗಿದೆ. ಮತ್ತೆ ಸುಂದರವಾಗಿರೋ ಮಂಜುನ ಮೂರ್ತಿ ನೋಡಲ್ವೇನ? ಲೈ, ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಈಗಿಂದೀಗಲೇ ನೀವಿಬ್ರು ಆರ್ಡರ್ ಕ್ಯಾನ್ಸಲ್ ಮಾಡಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದೀರಾ ಅಷ್ಟೇ. ಹಂಗಲ್ಲ, ಹಂಗೂ ಇಲ್ಲ ಹಿಂಗಿಲ್ಲ ಮಗ. ಬರ್ಬೇಕು ಅಂದ್ರೆ ಬರ್ಬೇಕು. ನನಗ್ ಮರ್ವಾದೆ ಮುಖ್ಯ ಕಣ. ಮರ್ವಾದೆ ಅಂದ್ರೆ ನಾನು ಅಂದ್ರೆ ಮರ್ವಾದೆ. ಊಟಕ್ಕೆ ಬರ್ಬೇಕು ಅಂದ್ರೆ ಬರ್ಬೇಕು. ಆಯ್ತು ಬಿಡಪ್ಪ, ಬೇಜಾರು ಮಾಡ್ಕೋಬೇಡ, ಬರ್ತೀವಿ. ಬನ್ನಿ ವಸ. ಲೇ ವಸುಂದ್ರ, ಏನ್ರಿ ಇವತ್ ಯಾರು ಬರ್ತಾ ಇದಾರೆ? ಅನ್ನನೇ ಕಣ್ಣಲ್ಲಿ ಕಾಣ್ದೇ ಇರೋರು. ನೋಡಿ ವಸುಂದ್ರ, ಸಿಲೆಬಸ್ ಇಲ್ದಿರೋ ಪಾಠ, ನೆಂಟ್ರಿಲ್ದಿರೋ ಊಟ ವೇಸ್ಟ್ ಕಣೆ. ಇವತ್ತು ನಮ್ಮ ಮನೆಗೆ ಹಳೇ ದೋಸ್ತರು ಬರ್ತಾ ಇದಾರೆ. ಚಿಕನ್ ಸಾಂಬಾರ್ ಮಾಡು. ಯಾವಾಗ್ಲೂ ಕೆಲಸ ಮಾಡಿಸ್ತಾನೆ ಇರ್ತೀರಾ. ಬಾರಿಲಿ ಮಾರದ ಜಡೆಯವಳೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ಇನ್ನೆಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗುತ್ತೆ. ಐ ಲವ್ ಯು ರೀ. ಐ ಲವ್ ಯು ಟು. ಮಂಜ ಬಂದ್ ಯಾವಾಗ ಈಗ ಬಂದ್ರೇನ? ಬಂದ್ಬಿಟ್ಟಿ ಕಣ. ಟುಯಿ
ಮಾಡ್ತಿದ್ಯಲ್ಲ ಆವಾಗ್ಲೇ ಬಂದ್ಬಿಟ್ವಿ. ಯಾಕಪ್ಪ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯ್ತಾ? ಇಲ್ಲ, ಇನಾಗ್ರೇಷನ್ ಅಲ್ಲಿ ಪಾರಿವಾಳ ಬಿಟ್ಟಂಗಾಯ್ತು. ಕಾಮಿಡಿ ಕಾಮಿಡಿ. ಮಂಜ, ಇವಾಗ ನಮ್ ಬಸವ ಏನ್ ಆಗಿದನ್ ಗೊತ್ತಾ? ಏನಾಗಿದಾನೋ? ಇಂಗ್ಲಿಷ್ ಶಿಕ್ಷಕ. ಇಂಗ್ಲಿಷ್ ಶಿಕ್ಷಕ? ಹೌದೇನೋ ಬಸವ? ಹೌದು ಕಣ. ಭಿಕ್ಷುಕ ಆಗ್ತೀಯ ಅನ್ಕೊಂಡಿದ್ದೆ, ಶಿಕ್ಷಕ ಆಗಿ ಗ್ರೇಟ್ ಆಗ್ಬಿಟ್ಟೆ. ಕಾಮಿಡಿ ಕಾಮಿಡಿ. ಅದು ಬಿಡು, ಎಲ್ಲಿ ನಿನ್ ಮುಂದಿನ ಮಗಳು ಕಾಣಿಸ್ತಾನೆ ಇಲ್ಲ? ಸ್ಕೂಲ್ಗೆ ಹೋಗಿದ್ದಾಳೆ ಕಣ. ಅವಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಕಣ. ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾನೆ ಇರ್ತಾಳೆ, ಮಾತೇ ಆಡೋದಿಲ್ಲ ಕಣ. ಏನಾದ್ರು ತಿನ್ನಕ್ ಕೊಟ್ರೆ ಊಟನೇ ಮಾಡೋದಿಲ್ಲ ಪಾಟೀಲ. ಪಪ್ಪ ಪಪ್ಪ ಮೊದ್ಲು ಬಂದಿರೋ ಗೆಸ್ಟ್ ಕೊಡು ಪಪ್ಪ ಅಂತಾಳೆ. 1ರಿಂದ 10ರವರೆಗೂ ಮಗ್ಗಿ ಹೇಳ್ತಾಳೆ ಮಗ. ಶ್ರುತಿ ಮರಮ್ ಹೇಳ್ತಿರ್ತಾರಲ್ಲ, ಅಚ್ಚ ಹೊಡ್ದಂಗಿರುತ್ತೆ. ಹಂಗಾದ್ರೆ ನಾನೊಂದ್ಸಲ ಅದನ್ನ ಕೇಳಲೇಬೇಕು. ನಿಮಗಲ್ದೆ ಇನ್ಯಾವ ಮಕ್ಳಿಗೆ ಕೇಳಿಸ್ತಾರೆ ಅಂದಂಗೆ ಇವಳು ನನ್ನ ಶ್ರೀಮತಿ ವಸುಂಧರಾ ಅಂತ. ನಮಸ್ಕಾರ. ನಮಸ್ಕಾರ. ಏನ್ ಸಂಸ್ಕೃತಿ, ಏನ್ ಸಂಸ್ಕಾರ. ಊಟ ಮಾಡ್ಕೊಂಡ್ ಬಂದ್ರಿ ತಾನೆ? ಅಂದ್ರೆ ಕಣ್ ಕಡೆ ತಿನ್ಕೊಂಬರಕ್ಕೆ ಇವ್ರೇನ್ ಬೀದಿ ನಾಯಿಗಳ? ಅಲ್ಲ, ಕಂಡೋರ್ ನೋಡಿ ಜೋಲ್ ಸುರ್ಸಕ್ಕೆ ಇವ್ರೇನ್ ಜೂನ್ ನಾಯಿಗಳ? ನನ್ ಫ್ರೆಂಡ್ಸ್ ಕಣೆ, ನನ್ನ ಬಾಲ ಸ್ನೇಹಿತರು. ಎಚ್ ಪಟೇಲ್, ಜಿ ಮಂಜ, ಬಿ ಬಸವ, ಜಿ ಮಂಜ. ಲೇ, ಅವ್ರಿಬ್ರು ಇವತ್ತು ಇಲ್ಲೇ ಊಟ ಮಾಡ್ತಾರ. ಹೋಗಿ ಚಿಕನ್ ಸಾಂಬಾರ್ ಮಾಡೆ. ಚಿಕನ್ ಸಾಂಬಾರ್ ಹೆಂಗಿರ್ಬೇಕಂದ್ರೆ ಆಸಿಡ್ ಹಾಕಿ ಕೈ ತೊಳೆದ್ರು ಸ್ಮೆಲ್ ಹೋಗ್ಬಾರ್ದು. ಹೋಗೆ ಲೇ ಹೋಗೆ. ಡೌರಾಣಿ ಯಾವಾಗ ಸೊಂಟ ಮುರ್ಕೋತಾಳ ಗೊತ್ತಿಲ್ಲ. ಲೇ ಮಂಜ, ಇನ್ನ ಚಿಕನ್ ರೆಡಿ ಆಗಿಲ್ಲನ? ಆಗೋಯ್ತು ಕಣ, 5 ನಿಮಿಷ ಮಿಕ್ಸಿಗೆ ಹಾಕಾಗಿದೆ, ಇನ್ ರುಬ್ಬೋದಷ್ಟೇ ಬಾಕಿ. ಕೂತ್ಕೊಳ್ರಿ, ಬಂದೆ ಕಣ. ತಾಣ್ರಿ, ಕೂತ್ಕೊಳ್ರಿ. ಹೇಗಾಗಿಲ್ಲ? ಈಗ ಏನ್ ಮಾಡ್ತಿದ್ಯೋ ನೀನು? ಅದೇ ರಿಯಲ್ ಎಸ್ಟೇಟ್ ಕತ್ ಕುಯ್ಯೋ ಕೆಲ್ಸ. ಮಾಟ ಮಾಡಿದ್ರು ಸೇಲ್ ಆಗದೆ ಇರೋ ಜಾಗನ ಬರೀ ಮಾತಲ್ಲೇ ಸೇಲ್ ಮಾಡ್ಬಿಡ್ತೀನಿ. ತಪ್ಪು ಅಲ್ವೇನೋ? ಯಾವ್ದೋ ತಪ್ಪು? 100 ರೂಪಾಯಿ ದುಡಿಯೋನಿಗಿಂತ 10 ರೂಪಾಯಿ ಕದಿಯೋನೆ ಜಾಸ್ತಿ ಹೆಸರು ಮಾಡ್ತಾನೆ ಅನ್ನೋದು ನನ್ನ ಪಾಲಿಸಿ. ಹೌದಾ? ನೀನೇನ್ ಮಾಡ್ತಿದ್ಯೋ? ಬಿಸ್ನೆಸ್ ಕಣ. ಹೋದ್ ವಾರ 5 ಲಕ್ಷ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಯಾವನ ನನ್ನ ಮಗ ನಡು 3 ಗೆರೆ ಹೊಡೆದು ಒಂದ್ ಚುಕ್ಕಿ ಇಟ್ಟು ಹೋಗ್ಬಿಟ್ಟ ಕಣ. ಅಯ್ಯೋ, ಅದೇನೋ ಅಂತಾರಲ್ಲ, ಕೊಟ್ಟೋನ್ ಕೋಡಂಗಿ ಅಂತ. ಯಾವನ ಅವನು? ಅರೇ ಜೀಮಂಜೋರೆ, ಯಾವನ? ನಾನ್ರಿ ಹಾಲಪ್ಪ. ಹಾಲವನೇ. ಈಗ ತಾನೇ ನಿಂಗೆ ನೆಚ್ಕೋತಿದ್ದ. ನಿಂಗೆ ಸಾವೆಲ್ಲ ಕಣೋ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಏನಂತ? ಕೋಡಂಗಿ ಅಂತ. ಓಹ್, ನೀವೇನೋ ತಮ್ಮ ಬಗ್ಗೆ ಪರ್ಸನಲ್ ಆಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಮನೆಗೆ ಬಂದಿರೋ ಗೆಸ್ಟ್ ಮುಂದೆ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಹೋಗ, ಮನೇಲಿ ಯಾರು ಇಲ್ದ ಬಾ. ಹೋಗು. ಮನೆ ಯಾರಿದಾಗ ಬಂದು ಮನೆ ಗೋಡೆ ಮೇಲೆ ಕಾಮುಡಿತಾನೆ ಬರ್ದೋಗ್ಲೆ. ನನ್ ಬ್ಯಾಲೆನ್ಸ್ ಹಂಗ ಸಾಕ್ರೆ. ಆಮೇಲೆ ಯಾವನ್ ಬರ್ತಾನೆ ನಿಮ್ ಮುಂದೆ? ಎಷ್ಟು ನಿನ್ ಬ್ಯಾಲೆನ್ಸ್? 2,000. 2,000 ಅಷ್ಟೇ ತಾನೆ? ಲೇ ವಸುಂಧರಾ, ಬಸು, ಆ ಬೀರುನಲ್ಲಿರೋ ರೇಷ್ಮೆ ಸೀರೆ ಕೆಳಗೆ 2,000 ರೂಪಾಯಿ ದುಡ್ಡಿದೆ, ತಂದಿ ಆನವನ್ ಕೈ ಕೊಡೆ. ರೇಷ್ಮೆ ಸೀರೆ ಕೆಳಗ ಎಲ್ಲಿದ್ದೀರಿ ದುಡ್ಡು? ಕೊನೆ ತಿಂಗಳು ಯಾರೋ ಅಭಿಪಾರಿ ನಮ್ಮ ನೆಂಟ ಅಂತ ಕರ್ಕೊಂಡ್ಬಂದು ಹೊಟ್ಟೆ ತುಂಬಾ ಉಳಿಸಿ ಕಳಿಸಿಲ್ಲ. ಇರೋ ತಿರ್ಪೆಗಳೆಲ್ಲ ಇಲ್ಲೇ ಬಂದು ತಟ್ಟೆ ಲೋಟ ತಟ್ಟಿದ್ರೆ ನಾನೇನ್ರಿ ಮಾಡ್ಲಿ? ಹಾಯ್ಕೊಟ್ಟು ತಿನ್ನೋ ನಾಯಿಗಳಿಗೆಲ್ಲ ಅನ್ನ ಹಾಕೋಕ್ ಇದೇನ್ ಧರ್ಮಛತ್ರನ ಅಂತ ಕೇಳ್ತಾ ಇದೀಯ? ಅಂದ್ರೆ ಇವರು ತೊಟ್ಟಿ ನನ್ನ ಮಕ್ಳ, ತಿರ್ಬೋಕಿ ನನ್ನ ಮಕ್ಳ. ಲೇ, ಬೀದಿಲ್ ಹಾಯ್ಕೊಂಡು ತಿನ್ನೋ ಬೇವರ್ಸಿಗಳ ತರ ಕಾಣ್ತಾರೆ. ನನ್ನ ಫ್ರೆಂಡ್ಸು ಕಣೆ, ನನ್ನ ಬಾಲ ಸ್ನೇಹಿತರು. ಲೇ ಎಚ್ ಪಟೇಲ್, ಜಿ ಮಂಜ, ಬಿ ಬಸವ, ಮಂಜ. ನೋಡೇ ವಸು, ಹಣ್ಣು ಇಲ್ದಿರೋ ಕೊನೆ, ನೆಂಟ್ರಿಲ್ದಿರೋ ಮನೆ ವೇಸ್ಟ್ ಕಣೆ. ಮಂಜ, ಮುತ್ತಂತ ಮಾತಾಡ್ದೆ ಕಣ. ಅಲ್ವೇನೋ ಪಾಟೀಲ? 2,000 ರೂಪಾಯಿ ಕೊಡ. ನಾ ಫ್ರೆಂಡ್ಶಿಪ್ ಏನಂತ ಇವಳಿಗೆ ಗೊತ್ತಾಗ್ಬೇಕು. ಕೊಡ ಕೊಟ್ಬಿಡ್ತೇನೆ. ಕೊಡ. ಲೇ ಪಾಟೀಲ, ನಾ ಯಾವ ನಾಯಿ ದುಡ್ಡು ಇಟ್ಕೊಳ್ಳಲ್ಲ ಕಣ. ತಗೊಳ, ನಿನ್ ದುಡ್ಡು ತಗೊಂಡೋಗ. ಅದೇನು ಹೇಳ್ತಾರ ಗೊತ್ತಾ? ಮನೆಗೆ ನೆಟ್ರು ಬಂದ್ರೆ ಗಂಟು ಬಿಚ್ಚದಂತೆ. ನನ್ನ ಮಗ ಬಂದ್ಬಿಡ್ತಾನೆ. ನೀವು ಹೋಗಿ ಅಡ್ಗೆ ಮಾಡೋಗೆ. ಹೋಗೆ ಮಂಜ, ಒಂಚೂರು ಬೇಗ ಕಣ, ಶುಗರ್. ಒಳಗಡೆ ಹುಳ ಅಂದರ್ ಬರಾಡ್ತಿದೆ ಕಣ. ಆಗೋಯ್ತು ಕಣ. ಗಮ್ ಅಂತಿದೆ ಅಲ್ಲ? ಹೌದು ಕಣ. ನನ್ನ ಹೆಂಡತಿ ರುಚಿನೇ ಹಂಗೆ ಕಣ. ನನ್ನ ಹೆಂಡತಿ ಕೈ ರುಚಿನೇ ಹಂಗೆ ಅಂದೆ. ಮಂಜ, ರಾತ್ರಿ ಹೊತ್ತು ನಿಮ್ ಏರಿಯಾದಲ್ಲಿ ಜನಾನೇ ಓಡಾಡಲ್ಲ ಅಂತ ಯಾಕೋ? ಅದಾ, ಸುಡೋಕೆ ಅಂತ ಇಟ್ಟಿರೋ ಹೆಣ ಎದ್ದು ಕೂತ್ ಸಿಗರೇಟ್ ಸೇತಾ ಇತ್ತಂತೆ ಕಣ.
ನಿಮ್ಮನ್ನ ಮರೆಯಕ್ಕಾಗುತ್ತಾ ಬಾಸು? ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೆ. ನನ್ನ ಬಗ್ಗೆ ಏನಂತ? ಸುಡೋಕಿಟ್ಟಿರೋ ಹಣ ಎದ್ದು ಕೂತಿತ್ತು ಅಂತ. ಮತ್ತೆ ನನ್ನ ಬಗ್ಗೆ ಮಾತಾಡ್ತಿದ್ದೀಂದಿ? ನೀವೇ ಅಲ್ವಾ ಹೆಣ? ಏ ಮಂಜ, ನಾನ್ ಇನ್ನೇಜ್ನಾಗ ಎಂತೆಂತ ಹುಡುಗಿರ್ ತಲೆಯಾಗ ಹೂವ ಇಟ್ಟಿಲ್ಲ. ನೀ ನನ್ ತಲೆಯಾಗ ಕೋಸೆ ಇಡಕತ್ತೇನ? ಏ ರೊಕ್ಕ ಮಾಡ್ಬಿಟ್ಟು ಮಾತಾಡ್ಲಿ. ಬಾಡಿಗೆ ರೊಕ್ಕ ಎಷ್ಟ್? ನಿನ್ ಬಾಡಿಗೆ? ನಿಮ್ ಬಾಡಿಗೆ ಎಷ್ಟ? ಲೈಟ್ ಬಿಲ್ ಸೇರಿ 5,000 ಮಡ್ಗ. 5,000 ತಾನೆ? ವಸುಂದ್ರ, ಆ ಬೀರುನಲ್ಲಿರೋ ಡ್ರಾಯರ್ನಲ್ಲಿ 5,000 ರೂಪಾಯಿ ದುಡ್ಡಿರೋ ತಂದಿ ಓನರ್ ಕೈನಾಗ ಮಾಡ್ಕಲಿ. ಕೈನಾಗ ಕೊಡೆ. ಡ್ರಾಯರ್ನಲ್ಲಿ ಎಲ್ಲಿದೆ ದುಡ್ಡು? ದಿನಕ್ಕೊಬ್ಬ ತಿರ್ಬೋಕಿಗಳು ಬಂದು ಹೊಟ್ಟೆ ಬಿರಿಯೋಷ್ಟು ತಿನ್ಸಿ ಉಣಿಸಿ ಕಳಿಸ್ತಾ ಇಲ್ವಾ? ಕಂಡವ್ರ ಮನೆ ಮುಸ್ರೆಗೆ ನಾಲ್ಗೆ ಚಾಚೋಕೆ ಯುವಕರು ಮಾನ ಮರ್ಯಾದೆ ಬೇಡೇನ್ರಿ? ಬಂದು ಕುಂತವ್ರೆ ನೋಡು. ಇವ್ರು ಬಿಕಾರಿ ನನ್ ಮಕ್ಳ, ತರಬೇಸಿ ನನ್ ಮಕ್ಳ. ನೋಡೆ ಬೀದಿಲಿ ಹಾಕೊಂಡು ತಿನ್ನೋರ್ ತರ ಕಾಣ್ತಾರನೆ ಇವ್ರು. ನನ್ ಫ್ರೆಂಡ್ಸು ಕಣೆ, ನನ್ ಫ್ರೆಂಡ್ಸು. ನೋಡಿ ವಸುಂದ್ರ, ಜೋಳ ಇಲ್ದಿರೋ ರೊಟ್ಟಿ, ನೆಂಟ್ರಿ ಇಲ್ದಿರೋ ಹಟ್ಟಿ, ಎರಡು ವೇಸ್ಟ್ ಕಣೆ. ಕರೆಕ್ಟ್ ಮಂಜ, ಕರೆಕ್ಟ್. ಅಲ್ವೇನೋ ಬಸವ? ಕರೆಕ್ಟ್. 5,000 ರೂಪಾಯಿ ಕೊಡ. ಇವಳಿಗೆ ನಮ್ ಫ್ರೆಂಡ್ಶಿಪ್ ಏನಂತ ಗೊತ್ತಾಗ್ಬೇಕು. ಕೊಡು. ಅವಾಗ್ಲಿ ನಮಗೆ ಕೊಡಿಸ್ತಿಯಲ್ಲ. ಲೇ, ನಾ ಯಾವ ನಾಯಿ ದುಡ್ಡು ಇಟ್ಕೊಳ್ಳಲ್ಲ. ತಗೊಳ, ನಿಮ್ ದುಡ್ಡು ತಗೊಂಡ್ ಹೋಗ್ತಾ ಇರಿ. ಮಳೆ ಹೊಡೆಯೋದ್ ಕಮ್ಮಿ ಮಾಡ. ಆಷಾಢ ಅಲ್ವಾ, ಹೊಡೆಯೋದು ಕಡಿಮೆನೆ. ನಾನ್ ಹೇಳಿದ್ ಗೋಡ್ಯಾಗ. ನಾನ್ ಹೇಳಿದ್ದು ಗೋಡ್ಯಾಗ. ಉಣ್ಣಕ್ ಬಂದಿರೇನ? ಹ್ಞೂನ್ರಿ. ಚೆನ್ನಾಗಿ ಇಕ್ತಾನೆ, ಉಣ್ಣಿಸ್ಕೊಂಡ್ ಹೋಗ್ರಿ. ಆಗ್ದಿರೋ ನಾಯಿಗಳು ಏನೇನೆ ಮಾತಾಡ್ತೇವೆ. ನೀವ್ ಹೋಗ ಅಡಿಗೆ ಮಾಡೋಗ. ಆಯ್ತು ಹೋಗ. ಡೌ ಮಾಡೋದೇ ಬಿಡ್ಲಿಲ್ಲ ಇವಳು. ಲೇ, ಆಗೋಯ್ತು ಕಣ್ರ. ಏನೇನು ಗಮ್ ಅಂತಿದೆ ಅಲ್ಲ? ಹೂ ಕಣ, ಗಮ್ ಅಂತಿದೆ. ಬೇಗ ತರ್ಸೋ. ಆಗೋಯ್ತು ಕಣ. ಲೇ, ಇಬ್ರು ಹಲ್ಲು ಮಸ್ಕೊಂಡ್ ರೆಡಿ ಆಗಿರೋ. ಈಗಿಂದೀಗ್ಲೇ ಚಿಕನ್ ತಗೊಂಡ್ಬಂದ್ಬಿಡ್ತೀನಿ. ಬರೀ ಗಮ್ ಅಂತಿದೆ ಅಂತ. ಶುಗರ್ ಏರೋ ಚಾನ್ಸ್ ಇದೆ ನೋಡ್ರ ಇಲ್ಲಿ. ಶುಗರ್ ರಂಗಿದೆ. ಬೆಂದಿದೆ ಇಲ್ವ ಅಂತ ನಿನ್ಗೋಸ್ಕರ ನೋಡ್ತಾ ಇದ್ದೆ ಕಣ. ಬೇಗ ತಂದೆ ಕಣ. ಬೇಗ ಬರೀ ಗಮ್ಮ ಗಮ್ಮ ಅಂತ ಬಂತು. ಚಿಕ್ 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 ಚಿಕನ್ ರೆಡಿ. ಚಿಕನ್ ರೆಡಿ. ಮೂಳೆ ಕಣ್ಕೂಡ್ಲೆ ಜೊಲ್ಸಿಸ್ಕೊಂಡ್ ಬಂದ್ ಕುಂತವೆ ನೋಡು. ಯಾರಿಗೆ ಬೈತಾ ಇದ್ಯಾ? ಆಚೆ ಇರೋ ನಾಯಿಗೇರಿ. ಆಚೆ ಇರೋ ನಾಯಿಗಳಿಗ? ನಾ ಎಲ್ಲೋ ಇವ್ರಿಗೆ ಅನ್ಕೊಂಡ್ಬಿಟ್ಟೆ. ನಿಮಗಲ್ವಂತೆ ಕಣ್ರು, ನೀವು ಊಟ ಮಾಡಿ. ಹಿಂಗ್ ತಿಂದ ನಾನು ಕರ್ಗುತ್ತೋ? ಸುಂದ್ರ, ಅವ್ರೇನ್ ಬೀದಿ ನಾಯಿಗಳ ತರ ಕಾಣ್ತಾರೇನೆ? ನಾಯಿ ತರ ಇರೋ ಅವ್ರ ಮಕ ನೋಡ್ಬೇಡ್ವೆ, ಅವ್ರ ನಿಯತ್ತು ನೋಡು. ಹೋಗ್ಯ ಒಳಗೆ ಅಡಿಗೆ ಮಾಡೋದು. ಇಷ್ಟೆಲ್ಲ ಹೇಳಿದ್ಮೇಲೂ ನಾವ್ ಇಲ್ಲೇ ಉಂಡ್ರೆ ಕರ್ಗಕ್ ಒಂದ್ ವರ್ಷ ಬೇಕು ಕಡೆ. ನೀವು ಕೂತ್ಕೊಳ್ರ, ನೀವು ಕೂತ್ಕೊಳ್ರ, ನಾನು ಹೇಳ್ತೀನಿ. ರೈಸು ಸ್ವಲ್ಪ ಇಟ್ರು ಸಾಂಬಾರು ಹಾಕ್ತೀನಿ ಕಣ. ತಿಥಿ ಒಳಗೆ ಕಾಗೆ ಕಾದಂಗ್ ಕಾಯ್ತಿದೀವಿ ಕಣ. ಹಾಕೋ. ನಿಮಗಲ್ದೆ ಇನ್ ಯಾವ ನಾಯಿಗೆ ಹಾಕ್ಲೋ? ಹಾಕ್ತೀನಿ ಇರು. ಪುಟ್ಟ ಲೇ, ನನ್ನ ಮಗಳು ಸೃಷ್ಟಿ ಅಂತಿದ್ನಲ್ಲ ಇವಳೆ. ಪುಟ್ಟಿ, ಅಂಕಲ್ ಇಬ್ರಿಗೆ ಹಾಯ್ ಮಾಡಮ್ಮ. ಬಂಗಾರ, ಅವ್ರಿಬ್ರು ನಿನ್ ಮಗ್ಗಿ ಕೇಳ್ಬೇಕು ಅಂತ ಬಹಳ ಆಸೆ ಪಡ್ತಿದ್ರಮ್ಮ. ಬರಲ್ಲ ಅಪ್ಪ. ಬರುತ್ತೆ ಪುಟ್ಟ. ಬರಲ್ವಂತೆ ಬಿಡ. ಅವ್ಳು ನನ್ ಮಗಳ, ನಿನ್ ಮಗಳ? ನಿನ್ ಮಗಳೇ. ಮತ್ ನೀ ಹೇಳ ಬಂಗಾರ. ಬರಲ್ಲ ಅಪ್ಪ. ಊಟ ಆದ್ಮೇಲೆ ಕೇಳ್ತೀವ. ಮಲ್ಟಿ ಟ್ಯಾಲೆಂಟೆಡ್ ಮಗು, ಏನೋ ಮಾಡ್ಬೇಕು ಅಂತಿದೆ. ನಿಮ್ಗೆ ಅವ್ಳ ಟ್ಯಾಲೆಂಟ್ ಗಿಂತ ಊಟನೇ ಹೆಚ್ಚಾಯ್ತನ್ರ? ನೀನ್ ಹೇಳ ಬಂಗಾರ, ಹೇಳ ಬಂಗಾರ. 2 1 2 2 2 4 2 3 8 ಅಲ್ವಾ? ಮಕ್ಕಳು ಚಿಕ್ಕವರಿದ್ದಾಗಲೇ ತಿದ್ದು ಬಿಡ್ಬೇಕು ಕಣ, ಇಲ್ಲಾಂದ್ರೆ ಕೆಟ್ಟದ ಬೆಳೆದ್ ಬಿಡ್ತಾರೆ. ನೀವ್ ಮೊದ್ಲಿಂದ ಹೇಳ ಬಂಗಾರ. ಅಲ್ಲಿಂದಾನ ಹೇಳಿ. ಒಂದ್ ಫ್ಲೋ ನಲ್ಲಿ ಹೇಳ್ತಾಳೆ, ಸುಮ್ನೀರ. ನೀ ಹೇಳ ಬಂಗಾರ. 2 1 2 2 4 2 3 ಅಂಕಲ್ ಏನು ಗೊತ್ತಿಲ್ಲ, ನಂಗೂ ಮರ್ತೋಯ್ತಲ್ಲ. ನೀವ್ ಮೊದ್ಲಿಂದ ಹೇಳ ಬಂಗಾರ. 2
ಲೇ ಅವಳು ಹಾಡು ಹೇಳ್ತಾಳೆ ಕೇಳಿದಿರ ಏನ್ ಸಖತ್ತಾಗಿ ಹೇಳ್ತಾಳೆ ಗೊತ್ತಾ ಸೂಪರ್ ಮಗ ನೀ ಹಾಡು ಹೇಳ ಮಗ ಊಟ ಆದ್ಮೇಲೆ ಕೇಳ್ತೀವ ಮಲ್ಟಿ ಟ್ಯಾಲೆಂಟೆಡ್ ಮಗು ಹಾಡು ಹೇಳ್ತಿದೆ ಅಂದ್ರೆ ಕೇಳ್ತಿಲ್ವಲ್ರು ಟ್ಯಾಲೆಂಟಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಟಾಯ್ಲೆಟ್ ಬರ್ದೆ ಸತ್ತೋಗ್ತೀಯ ನೀ ಹೇಳ ಬಂಗಾರ ನೀವು ಹೇಳ್ಬೇಕು ನಿನ್ ಜೊತೆನಾ ಆಯ್ತು ಬಂಗಾರ ಹೇಳ ಪುಟ ನದಿಯಲ್ಲೊಂದು ಬಕ ಮುದುರಿಕೊಂಡು ಮಕ ಕಾಲನೆತ್ತಿ ಕುಣಿಯುತ್ತಿತ್ತು ತಕ 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 ಸೊತ್ತ ಹಸಿರು ಬನ ನಡುವೆ ಮೇವುದನ ಮರದ ಬಳಿ ಗೊಲ್ಲ ನುಲಿತಾ ನನ ಸೂಪರ್ ಮಗಳೇ ಏ ಯಾಕೆ ಹಾಡು ಚೆನ್ನಾಗಿಲ್ವೇನ್ರ ಪುಟ್ಟಿ ಪುಣ್ಯ ಕೋಟಿ ಸಾಂಗ್ ಹೇಳಮ್ಮ ಹಾಕೋ ಇಲ್ಲ ಅಂದ್ರೆ ನಾನು ಸತ್ತೆ ಹೋಗ್ತೀನಿ ಕಣ ಹಾಕ್ತಿರ್ ಕಣ್ರ ನಿಮ್ಗಲ್ದೆ ಇನ್ನು ಯಾರಿಗೆ ಹಾಕ್ಲಿ ಪುಟ್ಟಿ ನೀನು ಮೊಬೈಲಲ್ಲಿ ಗೇಮ್ ಆಡ್ತಾ ಇರಮ್ಮ ತಗೊಳಮ್ಮ ಯಾಕೆ ಪುಟ್ಟ ನಿನಗಿಲ್ಲಿದೆ ನನಗೆಲ್ಲ ಬೇಕು ಎಲ್ಲ ಅವನಿಗೆ ಹಾಕಿದ್ರೆ ಈ ಮೊಬೈಲ್ ಆಯ್ತು ಪುಟ್ಟ ಲೇ ಇಲ್ಲಿ ಚಿಕನ್ ಹಾಕ್ರ ಹಾಕ್ರೋ ಮಗು ಅಷ್ಟು ಹಠ ಮಾಡ್ತಿದ್ದೆ ಕಣ್ರು ಬೇಡ ಕಣ ಹಾಕ್ರೋ ಮಗ ಮಕ್ಕಳಿಗಿಂತ ಲೇ ಹಾಕ ತಗೊಳಮ್ಮ ಚಿಕನ್ ಕಳ್ಳನ್ ಮಗ ಅನ್ನದೊಳಗಡೆ ಪೀಸ್ ಮಗು ಅಷ್ಟು ಆಸೆಯಿಂದ ಚಿಕನ್ ಪೀಸ್ ಕೇಳ್ತಾ ಇದ್ದ ಮುಚ್ಚಿಟ್ಕೊಂಡು ತಿಂತಿಯಲ್ಲ ಹೋಗ ನಮ್ಮ ಮನೆ ಹಿಂದೆ ಬಾವಿ ಇದೆ ಬಿದ್ದು ಸಾಯಿ ಹೋಗು ಮಗರ ನೀ ತಿನ್ನು ಪುಟ್ಟ ಈ ನಾಯಿಗಳು ನನ್ ಸಂಸಾರ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾವೆ ನೀನು ಅನ್ಬೇಡ ಕಂಡ ಚಿಕ್ಕ ಮಗು ಅಂತ ನೋಡ್ದೆ ಕೈಯಿಂದ ಕಿತ್ಕೊಂಡು ತಿಂತೀರಲ್ವ ನಿಮ್ಗೆ ಒಳ್ಳೆ ಸಾಬರಲ್ಲ ಕಂಡ್ರು ನಿಮ್ಗೆ ಒಳ್ಳೆ ಸಾಬರಲ್ಲ ನೀವ್ ಬಾ ಮರಿ ನಾನು ನಿಮ್ಗೆ ಒಳಗೆ ಹಿಡಿಯ ಮಾಮ ಪುಟ್ಟಿ ಬಾಯಿ ನೀನ್ ತಗೊಂಡ್ ಹೋಗಮ್ಮ ತಿನ್ನು ಪುಟ ಹೋಗ್ಲಿ ಬಿಡ್ರು ಮಕ್ಳು ಅಂದ್ರೆ ದೇವ್ರು ಕಣೋ ಮಕ್ಕಳ ಇವು ಮಂಜ ಬರೀ ಅನ್ನನಾದ್ರೂ ತಿಂತೀವಿ ಬಿಡ ಕೊಡ್ರಲ್ಲಿ ತಟ್ಟೆ ಕೊಡ ತಟ್ಟೆ ಕೊಡ ಇಲ್ಲಿ ಇಡಿ ಎದ್ದಳ ಮೇಲೆ ದಿ ಗ್ರೇಟ್ ಮಂಜುನ್ ಮನೆಗೆ ಹೋಗಿದ್ದೆ ಬರೀ ಅನ್ನ ಮಾತ್ರ ಕೊಟ್ಟ ಸಾಂಬಾರ್ ಕೊಡ್ಲಿಲ್ಲ ಅಂತ ಯಾರು ಆಡ್ಕೋಬಾರ್ದು ಕಣೋ ನನಗ್ ಮರ್ವಾದೆ ಮುಖ್ಯ ಹೋಗ್ರ ಯಾವ್ದಾದ್ರು ಹೋಟೆಲ್ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಲೇ ನಿನ್ ಮರ್ಯಾದೆ ಕಿತ್ತೋಗಿರೋ ನನ್ ಎಕಡ ಸಿಗಾಕ ಒಂದು ಊಟ ಹಾಕೋ ಯೋಗ್ಯತೆ ಇಲ್ವಾ ನಾನು ನಿಂಗೆ ನಮ್ ದುಡ್ಡ ಕಿತ್ಕೊಂಡು ನಾವು ಕೇಳ್ದಿರೋ ಪದಗಳನ್ನೆಲ್ಲ ಕೇಳಿಸ್ಬಿಟ್ಟಲ್ಲ ಹೋಗೋಣ ಫ್ರೆಂಡ್ಸ್ ಡಿಯರ್ ಫ್ರೆಂಡ್ಸ್ ಊರಲ್ಲಿ ಯಾರಾದ್ರೂ ಜನ ಸಿಕ್ಕಿದ್ರೆ ದಿ ಗ್ರೇಟ್ ಮಂಜುನ್ ಮನೆಗೆ ಹೋಗಿದ್ದೆ ಹೊಟ್ಟೆ ತುಂಬಾ ಚಿಕನ್ ತಿಂದೆ ಅಂತ ಹೇಳಿ ಯಾಕಂದ್ರೆ ನಂಗೆ ಮರ್ವಾದೆ ಮುಖ್ಯ ಕಂಡ್ರ ನನ್ ಬಗ್ಗೆ ಕೆಟ್ಟದಾಗ ರೂಮರ್ ಹಬ್ಬೋದು ನನ್ಗೆ ಇಷ್ಟ ಆಗಲ್ಲ ಕಾಮನ್ ಹೋಗ್ರಲ್ಲ ಇವೆಲ್ಲ ಚಪ್ಪಲಿನೇ ಬಿಡಲ್ಲ ಕಣ ಮಾರ್ಕೊಂಡು ತಿನ್ಬಿಡ್ತೀನಿ ಲೇ ಎಚ್ ಪಟೇಲ್ ಪಿ ಬಸವ ಮಿಸ್ ಯು ಕಂಡ್ರು ಮಿಸ್ ಯು ಹಲೋ ಓ ಯಾರೋ ನಿರಂಜನ್ ದೇಶಪಾಂಡೆ ಎಲ್ಲಿದ್ದೀರಾ ನಮ್ಮ ಏರಿಯಾದಲ್ಲಿದ್ದೀರಾ ನಮ್ಮ ಏರಿಯಾದಲ್ಲಿದ್ದು ಗೊಮಟೇಶ್ವರ್ ನೋಡಿದ್ರಾ ಮತ್ ನನ್ ನೋಡಲ್ವಾ ಏನು ಹೋಟೆಲಲ್ಲಿ ಊಟಕ್ಕೆ ಹೋಗಿದ್ದೀರಾ ನಾನು ಅಂದ್ರೆ ಯಾರು ಮರ್ಯಾದೆ ಅಂದ್ರೆ ಮಂಜ ಅಂದ್ರೆ ಮರ್ವಾದೆ ನಮ್ಮ ಮನೆಗೆ ಊಟಕ್ಕೆ ನೀವು ಬರಲೇಬೇಕು ಈಗಿಂದಿಗ್ಲೇ ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದೀರಾ ನಿಮ್ಗೋಸ್ಕರ ಸ್ಪೆಷಲ್ ನಾನ್ ವೆಜ್ ನಾ ಮಾಡಿಸ್ತಾ ಇದ್ದೀನಿ ಓಕೆ ಬನ್ನಿ ಏನ ಬಂಗಾರ ಹೋಗ್ಬಿಟ್ಟು ಕರೆಕ್ಟ್ ಊಟ ಟೈಮಿಗೆ ಬೇಗ ಬಂದ್ಬಿಡಮ್ಮ ನಿರಂಜನ್ ದೇಶಪಾಂಡೆ ಊಟಕ್ಕೆ ಬರ್ತಾ ಇದ್ದಾನೆ ಆಗಲ್ಲ ಕಣಪ್ಪ ನಿನ್ನ ಸ್ಥಿತಿ ನನಗೆಲ್ಲಿ ಬಂದ್ಬಿಡುತ್ತೋ ಅಂತ ಭಯ ಆಗ್ತಿತ್ತು ಕೊನೆಗೆ ಹೇಳ್ದಲ್ಲ ಅವನು ಅಳದವನು ನಿರಂಜನ್ ದೇಶಪಾಂಡೆ ಊಟಕ್ಕೆ ಬನ್ನಿ ಅಂತ ಬಂದು ನಿನ್ನ ಹೆಂಡತಿ ನಿನ್ನ ಮಕ್ಳ ಕೈಲೆಲ್ಲ ಬೀದಿ ನಾಯಿ ಕಂತ್ರಿ ನಾಯಿ ರೋಡಲ್ಲೋಗೋ ಭಿಕ್ಷುಕರು ಹಿಂಗೆಲ್ಲ ಅನ್ಸ್ಕೊಂಡು ತಿನ್ನ ಅಂತ ಕರ್ಮ ಏನೇ ಸ್ಕಿಟ್ ಹೇಗಿತ್ತು ಅಂತ ಕೇಳೋ ಸಮಯ ಸರ್ ಚಿಂದಿ ಯಾಕೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನಗೊಂದು ಸಣ್ಣ ಇನ್ಸಿಡೆಂಟ್ ನೆನಪಾಯ್ತು
ಒಂದು ಮನೇಲಿ ಡಿಸ್ಕಷನ್ ಕೂತಿದೆ, ಘಮ್ ಅಂತ ಐತ್ರಿ. ನಿಮ್ಮ ಸ್ಕಿಟ್ಟು ನನಗೆ ಎಷ್ಟು ಕನೆಕ್ಟ್ ಆಗ್ತಿತ್ತು ಅಂದರೆ 12 ಗಂಟೆಗೆ ಶುರು ಆಯಿತು ಘಮ್ ಅಂತ. ಮಸಾಲೆ ರುಬ್ಬಿಟ್ಟು ಒಲೆ ಮೇಲೆ ಕುದೀತಾ ಇದೆ, ಮಂಗಳವಾರ ಅನ್ಕೊಂಡೆ ಚೆನ್ನಾಗಿ ಬರ್ತಾ ಇದೆ ಅಂತ. 12:15 ಆಯಿತು, 12:45 ಆಯಿತು, 1 ಗಂಟೆ ಆಯಿತು. ನಾವು 1 ಗಂಟೆಗೆ ಊಟ ಮಾಡೋರು ನಾವು ಕರೆಕ್ಟಾಗಿ. ಅವರು ಸರ್ ಒಂದು 10 ನಿಮಿಷ ಸರ್ ನೀವು ಮಾತಾಡ್ತೀರಿ ಸರ್, ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್ ಅಂತ ಎದ್ದು ಹೋಗ್ತಾ ಇದ್ದಾರ್ರಿ. ಯಾವಾಗ ಗೊತ್ತಾ ಇದು? ನಾನು ಡೈರೆಕ್ಟರ್ ಆಗಿ 25 ಸಿನಿಮಾ ಆದ್ಮೇಲೆ. ಅದಕ್ಕೆ ಮೊದ್ಲಿನ ಕತೆ ಅಲ್ಲ, ಅದಕ್ಕಿಂತ ನೀವು ಬೆಟ್ರ್ ಕಣಲ್ಲಿ. ಕನಿಷ್ಠ ಕಣ್ಣಿಂದ ಅನ್ನ ಚಿಕನ್ ಆದ್ರೂ ನೋಡಿದ್ರಿ ಕಣೋ, ಅದಕ್ಕಿಂತ ಬೆಟ್ರ್ ಕಣೋ ಈ ಕಂಜೂಸು. ಹಾಗಾಗಿ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗ್ತಾ ಇತ್ತು ಈ ಸ್ಕಿಟ್ಟು. ಅದಕ್ಕಿಂತಲೂ ಹೆಚ್ಚಿಗೆ ಕಲಾವಿದರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರಿ. ತುಂಬಾ ಅದ್ಭುತವಾಗಿ ಮಂಜು ಪರ್ಫಾರ್ಮ್ ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇವನ್ ಸೃಷ್ಟಿ ಎಕ್ಸ್ಟ್ರಾರ್ಡಿನರಿ. ಕೊನೆ ಸ್ಕಿಟ್ ಅಲ್ಲಿ ದೊಡ್ಡ ಟ್ವಿಸ್ಟು ಸೃಷ್ಟಿ, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮ್ಯಾಮ್. ಅಪ್ಪ ಈ ಸ್ಕಿಟ್ಟು ಬರೀ ಚಿಂದಿ ಅಲ್ಲ, ಚಿಂದಿ ಚಿತ್ರಾನ್ನ ಇವತ್ತು ಸ್ಕಿಟ್ಟು. ನಿಮ್ಮ ಫ್ರೆಂಡ್ಸ್ ಈ ರೇಂಜಿಗೆ ಚಿಂದಿ ಎದ್ದೋಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಪಾಪ ಅಲ್ಲೆಲ್ಲೋ ಚೆನ್ನಾಗಿ ಸ್ಟಾರ್ ಹೋಟ್ಲಲ್ಲಿ ಕೂತಿದ್ದವ್ರು ನಮ್ಮ ಮನೆ ಕರ್ಕೊಂಬಂದ್ಬಿಟ್ಟು ಈ ರೇಂಜಿಗೆ ಅವಳಿ ಇಟ್ಟಿಯಲ್ಲ. ಅಪ್ಪನೇ ಈ ರೇಂಜ್ ಅಂದ್ರೆ ಅಪ್ಪನ್ ಮೀರಿದಂತ ಒಬ್ಬ ಮಗಳು. ಅಪ್ಪ ಪಾಪ ಈ ಇಬ್ರು ಸೇರ್ಕೊಂಡು ಏನ್ ಡವ್ ಮಾಡಿದ್ರಿ. ಆದ್ರೆ ಇವತ್ತು ಒಬ್ರಿಗೆ ಮಾತ್ರ ಫುಲ್ ಸಿಂಬಾಲಿಕ್ ಕಾಸ್ಟ್ಯೂಮ್ ಇದೆ. ಅಲ್ಲಿ ಲಾಸ್ಟಲ್ಲಿ ನಿಂತಿದ್ದಾರೆ ನೋಡಿ. ಯಾಕೆ ಮ್ಯಾಮ್? ಹುಡುಗಿ ಡ್ರೆಸ್ ಹೋಗ್ಬಿಟ್ರೆ ನಿಂದು ಇದೇ ಗತಿ. ಡೈಲಾಗ್ಸ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ನಮ್ಮ ಮಂಜು ಒಂಥರ ಮಜಾ ಭಾರತದಲ್ಲಿ ಡೈಲಾಗ್ ಕಿಂಗ್ ತರ. ನೀನ್ ಯಾವಾಗ್ಲೇ ಸ್ಕಿಟ್ಟಲ್ಲಿ ಬಂದಾಗ ಈ ತರದ್ದು ಪಾತ್ರಗಳಿಗೆ ಮಂಜುನ ಯಾಕೆ ಆರಿಸ್ಕೊಳ್ತಾರೆ ಅಂದ್ರೆ, ನೀನ್ ಯಾವ್ದಾರು ಒಂದು ಒಳ್ಳೆಯ ಸಂಭಾಷಣೆ ಇರುವಂತಹ ಜಾಗ ಬಂತು ಅಂತಂದ್ರೆ ನಿನ್ನ ಆಕ್ಟಿಂಗ್ ಅದನ್ನು ಓವರ್ಟೇಕ್ ಮಾಡದಿದ್ದಂಗೆ ಕರೆಕ್ಟಾಗಿ ಪಂಚನ್ನ ಅದು ಮಾತ್ರ ಎಕ್ಸಿಕ್ಯೂಟ್ ಮಾಡ್ತೀಯ. ಹಾಗಾಗಿ ಇಂಥ ಅದ್ಭುತವಾಗಿ ಬರೀ ಡೈಲಾಗೆ ತಿಂದು ಹಾಕೋಂಥ ಸ್ಕಿಟ್ ಇದ್ರೆ ಅದು ಮಂಜುನೇ ಜ್ಞಾಪಕ ಬರೋದು. ಅಷ್ಟು ಚೆನ್ನಾಗಿ. ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಶರಣ್ ಸರ್, ನಿಮಗೆ ಹೇಗೆ ಅನಿಸ್ತು? ಮಂಜು ಅವರು ಜಿಪುಣನಾಗಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಅಗೇನ್ ಸೃಷ್ಟಿಯವರು ಅದಕ್ಕೆ ಸಾಥ್ ಕೊಟ್ಟರು ಅಂತಂತಂದರೆ ತಪ್ಪಿಲ್ಲ. ಸೊ ಒಂದಿಷ್ಟು ಜಿಪುಣತನದ ಟೆಕ್ಟಿಕ್ಸ್ ಮತ್ತು ಟ್ಯಾಕ್ಟಿಕ್ಸ್ಗಳನ್ನು ಈ ಸ್ಕಿಟ್ ನೋಡಿಕೊಂಡು ಕಲಿತೆ ಅಂತಂತಂದರೆ ತಪ್ಪೇನಿಲ್ಲ. ಚಿಕ್ಕಣ್ಣ ಅವರಿಗೆ ಹೇಗೆ ಅನ್ನಿಸ್ತು? ನಾವು ಇದುವರೆಗೂ ಕೇಳಿರೋ ಗಾದೆ ಉಂಡು ಹೋದ ಕೊಂಡು ಹೋದ ಅಂತ, ಬಟ್ ಇಲ್ಲಿ ಉಲ್ಟಾ ಅವನ ಹತ್ರನೇ ಕಿತ್ಕೊಂಡು ಅವನಿಗೆ ಏನೋ ಕೊಡದೆ. ಸೂಪರ್. ಕಿರಿಕಲಾಕಾಸ್ ಬಹಳ ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿರೋ ಸ್ಕಿಟ್ಗಳನ್ನ ಇದೇ ತರ ನಮಗೆ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲ ಬಿಟ್ಟು ಕೊಡ್ತಾರೆ. ಥ್ಯಾಂಕ್ ಯು. 3 ತಂಡಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ವು. ಸೊ ಇದರಲ್ಲಿ ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿದವ್ರು ಯಾರು ಅಂತ ಹೇಳೋದಕ್ಕೆ ಯಾರಿಗೆ ಕಿರೀಟ? 1 2 3 ಜಿಪುಣ ಮಂಜ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿ ಇಷ್ಟೊಂದಾಗ ನಮ್ಮ ಜೊತೆ ರಾಜ್, ವಿಷ್ಣು, ಖ್ಯಾತಿಯ ಶರಣ್ ಅವರು ಹಾಗೂ ಚಿಕ್ಕಣ್ಣ ಇಬ್ರು ಇದ್ರು. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಜಾ ಮಾಡುವ ಚಿಂತೆಗೆಲ್ಲ ತಡ ಹೇಳುವ. ಈ ನಮ್ಮ ಶೋ ಬಗ್ಗೆ ಹೇಳಿ. ಮಜಾ ಭಾರತ ಹೆಂಗ ಅನಿಸ್ತು ಚಿಕ್ಕಣ್ಣ? ಇದು 2ನೇ ಸಲ ಬಂದಿರೋದು. ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಮಜಾ ಭಾರತ. ಸೊ ಅವಾಗ್ಲೇ ಹೇಳ್ತಿದ್ದೆ, ಒಂದೊಂದು ಎಪಿಸೋಡ್ಗಳು ಹಿಸ್ಟ್ರಿ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಮೊಬೈಲಲ್ಲೂ ಮಜಾ ಭಾರತದ ಎಪಿಸೋಡ್ಗಳು ತಮಾಷೆ ಅಲ್ಲ. ಯಾಕೆಂದ್ರೆ ಏನೋ 1 ನಿಮಿಷ 2 ನಿಮಿಷ ಆದ್ರೆ ನೋಡ್ತಾ ಇರ್ತೀವಿ ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ. ಒಂದು 15 ನಿಮಿಷ 20 ನಿಮಿಷ ಸ್ಕಿಟ್ಗಳು ಮೊಬೈಲಿಂದ ಗ್ರೂಪ್ ಟು ಗ್ರೂಪ್ ಸೆಂಡ್ ಆಗುತ್ತೆ ಅಂದ್ರೆ ಅದು ನಿಜಕ್ಕೂ ದೊಡ್ಡ ವಿಷಯನೇ. ಚೆನ್ನಾಗಿ ಬರ್ತಾ ಇದೆ, ಒಳ್ಳೇದಾಗಿ. ನನಗೆ ಬಹಳಷ್ಟು ಹತ್ತಿರವಾದಂಥ ವೇದಿಕೆ ಇದು. ಏನಕ್ಕೆ ಅಂತಂದರೆ ರಂಗಭೂಮಿಯಿಂದ ಬಂದಂಥವ್ನು ನಾನು. ಇಲ್ಲಿನೂ ಕೂಡ ಒಂದು ಅದ್ಭುತವಾದಂಥ ಒಂದು ಸ್ಟೇಜು. ನನ್ನ ಮತ್ತು ಇದರ ಬಾಂಧವ್ಯ ಚಿಕ್ಕ ವಯಸ್ಸಿನಿಂದನೂ ಇದೆ. ಸೊ ಹೀಗಾಗಿ ನಾನು ಈ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಾಗೆಲ್ಲನೂ ನಾನು ಮನೆ ಒಳಗಡೆ ಇದ್ದೀನಿ ಅಂತ ಅನ್ನೋವಂಥದ್ದೇ ಫೀಲ್ ನನಗೆ. ನನ್ನ ಹೆಂಡತಿ ಮಕ್ಕಳು ಈ ಕಾರ್ಯಕ್ರಮ ನೋಡದೆ ಮಲಗಲ್ಲ ಯಾವತ್ತೂ. ನನ್ನ ಮನೆಯಲ್ಲೇ ಫ್ಯಾನ್ಸ್ ಇದ್ದಾರೆ ಈ ಸಿನಿಮಾ ಈ ಕಾರ್ಯಕ್ರಮಕ್ಕೆ. ನಮ್ಮ ಸಿನಿಮಾಗಳನ್ನು ಹೇಳ್ಕೊಳ್ಳೋದಕ್ಕೆ, ನಮ್ಮ ಸಿನಿಮಾಗಳನ್ನು ಜನಕ್ಕೆ ಪರಿಚಯಿಸೋದಕ್ಕೆ ಒಂದು ಅದ್ಭುತವಾದಂಥ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ, ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಸೊ ಈ ನಿಟ್ಟಿನಲ್ಲಿ ಇಡೀ ಚಿತ್ರರಂಗದ ಪರವಾಗಿ ಮಜಾ ಭಾರತಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸರ್, ರಾಜ್, ವಿಷ್ಣುಗೆ ನಿಮ್ಮ ಕಡೆಯಿಂದ ಏನು ವಿಶಸ್? ಅವರಿಬ್ರಿಗೂ ವಿಶ್ ಮಾಡೋಕ್ಕಾಗೋದೇ ಇಲ್ಲ. ಇಡೀ ಇಂಡಸ್ಟ್ರಿಗೆ ಅವರೇ ವಿಶ್ ಮಾಡಬೇಕು.
ಆ ಹೆಸರಲ್ಲೇ ದೊಡ್ಡ ಸಕ್ಸಸ್ ಇದೆ. ಅದನ್ನ ಬಳಸ್ಕೊಂಡು ಸಿನಿಮಾ ಮಾಡಿದ ಈ ತಂಡ ಡೆಫಿನೆಟ್ ಆಗಿ ಯಶಸ್ವಿ ಆಗುತ್ತೆ, ಮುಲಾಜೆ ಇಲ್ಲ. ಇವರ ಕಾಂಬಿನೇಷನ್ ರಾಜ್ ವಿಷ್ಣು ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ಶೋಭಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ನಾನೇನೇ ಹೇಳಿದ್ರು ತುಂಬ ಉತ್ಪ್ರೇಕ್ಷೆ ಅನಿಸ್ಬಿಡುತ್ತೆ. ಯಾಕಂದರೆ ನನ್ನ ಅಣ್ಣ ಅದು ಸಿನಿಮಾದಲ್ಲಿ ಹೀರೋ. ಈ ಸಿನಿಮಾನು ಕೂಡ ಅವರಿಬ್ಬರು ಜೀವನದಲ್ಲಿ ಒಂದು ದೊಡ್ಡ ಹಿಸ್ಟ್ರಿ ಆಗೋ ರೇಂಜ್ಗೆ ಆ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋದು ನನ್ನ ಆಶಯ. ನೀರಿಗೆ ಕಲ್ಲು ಕರಗಿಸೋ ಶಕ್ತಿ ಇದೆ, ಎಣ್ಣೆಗೆ ಕರಳು ಕರಗಿಸೋ ಶಕ್ತಿ ಇದೆ. ಸೊ ಚಾಯ್ಸ್ ಈಸ್ ಯುವರ್ಸ್. ಯಾವುದನ್ನ ಕರಗಿಸ್ಕೋಬೇಕು ಯೋಚನೆ ಮಾಡಿ. ಸದ್ಯಕ್ಕೆ ನಾವು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಕರ್ಕೋಗುತ್ತೆ. ಬರ್ತೀನಿ.